ಗ್ಯಾರಂಟಿ ಬಜೆಟ್ ಸಿದ್ದು ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನ ಚರ್ಚೆ ಮಾಡಬೇಕು. ಯಾಕಂದ್ರೆ ಚುನಾವಣೆ ಹತ್ರ ಬರ್ತಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಯಾವ ರೀತಿಯ ಬಜೆಟ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಇದೆಲ್ಲದರ ಜೊತೆಗೆ ನಿಜಕ್ಕೂ ಗ್ಯಾರಂಟಿ ಬಜೆಟ್ ಇರುತ್ತೆ ಅನ್ನುವಂಥದ್ದೊಂದು, ಜೊತೆಗೆ ಏನು ಅಂತಂದ್ರೆ ಜನರನ್ನ ಮೆಚ್ಚಿಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಗ್ಯಾರಂಟಿ ಹೆಜ್ಜೆ ಇಟ್ಟಿರ್ತಾರೆ. ಅದ್ರಲ್ಲಿ ಯಾವುದು ಡೌಟ್ ಇಲ್ಲ. ಯಾಕಂದ್ರೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ತಜ್ಞರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಅವರಿಗೂ ಕೂಡ ಮಾತಾಡ್ತೀವಿ. ಈಗ ತಾನೇ ನೀವು ನೋಡಿದ ಹಾಗೆ ಸಿದ್ದರಾಮಯ್ಯನವರು ದಾಖಲೆಯ 15ನೇ ಬಾರಿಗೆ ಇವತ್ತು ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು. 2024-25 ಬಜೆಟ್ ಈ ಬಾರಿ ಬಹಳ ಕುತೂಹಲ ಕೆರಳಿಸಿದೆ. ಯಾಕೆ ಅಂತ ಅಂದ್ರೆ, ಹೌದು ವರಮಾನ ಇಷ್ಟಿದೆ, ಬಟ್ ಖರ್ಚು ಇಷ್ಟಿದೆ. ಅದರಲ್ಲಿ ಗ್ಯಾರಂಟಿ ಖರ್ಚೇ ದೊಡ್ಡದು. 58,000 ಕೋಟಿ ವಿನಿಯೋಗಿಸಬೇಕಾಗುತ್ತೆ. ನೌಕರರಿಗೆ ಕೊಡಬೇಕಾದಂತಹ ಸಂಬಳ ಆಗಿರಬಹುದು, ಅದಾದ ನಂತರ ಕಾಂಟ್ರಾಕ್ಟರ್ಸ್ ಕೊಡಬೇಕಾದಂತಹ ಸುಮಾರು 25,000 ಕೋಟಿಯಷ್ಟು ಪೆಂಡಿಂಗ್. ಇದೆಲ್ಲದನ್ನ ಮೀರಿ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿಯ ಅಂತ ರೂಪುರೇಷ ಕಳೆದ ಒಂದು ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಿದ್ದರಾಮಯ್ಯನವರು ಇಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಕೇಳಿಸ್ತಾ ಇರುವಂತಹ ಸಂಗತಿ. ಹೌದು, ಸಿದ್ದರಾಮಯ್ಯನವರಿಗೆ ಇದು 15ನೇ ಬಜೆಟ್ ಆಗಿರ್ಬೋದು, ಆದ್ರೆ ಗ್ಯಾರಂಟಿಗಾಗಿ ಮೀಸಲಿಟ್ಟಿರುವಂತಹ ಅತಿ ದೊಡ್ಡ ಹಣದಿಂದಾಗಿ ಈ ಬಾರಿ ಅವರು ಬಹಳ ಅಳೆದು ತೂಗಿ ಬಹಳ ಚಾಲೆಂಜಿಂಗ್ ಆಗಿರುವಂತಹ ಟಾಸ್ಕ್ ಇದೆ. ಅದರ ಜೊತೆಗೇನೆ ಹಾಗಂತ ಯಾವುದೇ ಅಭಿವೃದ್ಧಿ ಯೋಜನೆಗಳು ಅಥವಾ ಸ್ವಲ್ಪ ಜನಪ್ರಿಯ ಯೋಜನೆಗಳನ್ನ ಘೋಷಿಸದೆ ಹೋದ್ರೆ ಹೇಗೆ? ಯಾಕೆ ಅಂತ ಅಂದ್ರೆ ಹೇಳಿ ಕೇಳಿ ಈ ಬಾರಿ ಲೋಕಸಭಾ ಚುನಾವಣೆಯ ವರ್ಷ. ಲೋಕಸಭೆ ಚುನಾವಣೆ ಇರುವಂತಹ ಕಾರಣಕ್ಕಾಗಿ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಜನಪ್ರಿಯ ಯೋಜನೆಗಳನ್ನು ಘೋಷಿಸಬೇಕು, ಗ್ಯಾರಂಟಿಗೂ ಹಣ ಮೀಸಲಿಡಬೇಕು, ಖರ್ಚು ವೆಚ್ಚವನ್ನೂ ನಿಭಾಯಿಸಬೇಕು, ಇರುವಂತಹ ರಾಜಸ್ವ ಸಂಗ್ರಹದ ಗುರಿಯನ್ನ ಕೂಡ ಹೆಚ್ಚಿಗೆ ಮಾಡ್ಕೊಳ್ಬೇಕು. ಹೀಗಾಗಿ ಇದು ಬಹಳ ಚಾಲೆಂಜಿಂಗ್ ಟಾಸ್ಕ್ ಇರುವಂತಹ ಸಂಗತಿ. ಹೌದು, ಪ್ರವಾಸೋದ್ಯಮ ಕ್ಷೇತ್ರಗಳ ಅಭಿವೃದ್ಧಿಗೆ ಏನಾದ್ರೂ ಪ್ಯಾಕೇಜ್ಗಳು ಸಿಗುತ್ತಾ? ರೈತರು, ಕಾರ್ಮಿಕರು, ಮೀನುಗಾರರಿಗೆ ಏನ್ ಗುಡ್ ನ್ಯೂಸ್? ಅವ್ರು ನಿರೀಕ್ಷೆ ಮಾಡ್ತಾ ಇರುವಂತದ್ದೇನು? ಬ್ರ್ಯಾಂಡ್ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅನುದಾನದ ನಿರೀಕ್ಷೆ ಇದೆ. ಮದ್ಯಪ್ರಿಯರು ಈಗ ಆಲ್ರೆಡಿ ಕಳೆದ 8 ತಿಂಗಳಿಂದ ಶಾಕ್ ಮೇಲೆ ಶಾಕ್ ಅನುಭವಿಸ್ತಾ ಇದ್ದಾರೆ. ಮತ್ತಿವತ್ತು ಶಾಕ್ ಇದೆಯಾ? ನಿಜ ನಿಜ ನಿಜ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ತಜ್ಞರು ಕೂಡ ಇದ್ದಾರೆ. ಪ್ರೊಫೆಸರ್ SR ಕೇಶವ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವಿವಿ. ಡಾಕ್ಟರ್ ಸೋಮಯ್ಯ, ರಾಜಕೀಯ ವಿಶ್ಲೇಷಕರು, ರಾಜ್ಯಶಾಸ್ತ್ರ ಮುಖ್ಯಸ್ಥರು, ಸೇಂಟ್ ಜೋಸೆಫ್ಸ್ ಯೂನಿವರ್ಸಿಟಿ. ತೇಜಸ್ವಿ ಪಟೇಲ್, ರೈತ ಮುಖಂಡರ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಹರಿ, ಆರ್ಥಿಕ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್ ಭಟ್, ಆರ್ಥಿಕ ತಜ್ಞರು. ನಾಗರಾಜ್ ಯಾದವ್, ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ನ ನಾಯಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇನ್ನು ಬಹಳಷ್ಟು ಜನ ಗೃಹಿಣಿಯರು ನಮ್ಮ ಜೊತೆ ಮಾತಾಡ್ತಾರೆ, ಯುವಕರು ನಮ್ಮ ಜೊತೆ ಮಾತಾಡ್ತಾರೆ, ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮ ಜೊತೆಗೆ ಮಾತಾಡ್ತಾರೆ. ಅವರ ನಿರೀಕ್ಷೆಗಳೇನು? ಯಾಕಂದರೆ ಬಜೆಟ್ ಅನ್ನುವಂಥದ್ದು ಎಲ್ಲ ಬೆಟ್ಟದಷ್ಟು ನಿರೀಕ್ಷೆಗಳಿರ್ತವೆ. ಆಗಲೇ ಮಾಲ್ತೇಶ್ ಭಾಳ ಅದ್ಭುತವಾಗಿ ಹೇಳಿದ್ರು, ಇರೋದಿಷ್ಟು, ಕೊಡಬೇಕಾಗಿರೋದು ಇಷ್ಟು, ಎಲ್ಲಿಂದ ತರ್ತೀರಿ? 15ನೇ ಬಜೆಟ್ ಇದು ಸಿದ್ದರಾಮಯ್ಯನವ್ರದ್ದು. ನನಗನ್ಸುತ್ತೆ 15ನೇ ಬಜೆಟ್ನಲ್ಲಿ 15ನೇ ಬಜೆಟ್ ಇದೆಯಲ್ಲ, ಇದು ವೆರಿ ಟಫ್ ಬಜೆಟ್ ಇದೆ ಅವರಿಗೆ. ಎಲ್ಲಿಂದ ಜೋಡಿಸ್ತಾರೆ ಚುನಾವಣೆ? ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಅಂದ್ರೆ ಮೇಲಿಂದ ಮೇಲೆ ಬರ್ತಿರುವಂತಹ ಚುನಾವಣೆಗಳು. ಅವಾಗ ಜನರನ್ನು ಮೆಚ್ಚಿಸುವಂತ ಕೆಲಸಗಳನ್ನು ಮಾಡಲೇಬೇಕು. ಎಲ್ಲಿಂದ ತರಬೇಕು ದುಡ್ಡನ್ನ, ಹೆಂಗ್ ನಿಭಾಯಿಸಬೇಕು, ಹೆಂಗ್ ಸರಿದೂಗಿಸ್ಬೇಕು, ಒಂದು ದೊಡ್ಡ ಚಾಲೆಂಜ್ ಈಗ ಸಿದ್ದರಾಮಯ್ಯ ಎದುರುಗಡೆ ಇರುವಂತದ್ದು. ಹಾಗಾದ್ರೆ ನಿಜಕ್ಕೂ ನಿರೀಕ್ಷೆಗಳು ಏನೇನಿದೆ ಬಜೆಟ್ ಬಗ್ಗೆ ಬನ್ನಿ ನೋಡ. ಬಂಪರ್ ಘೋಷಣೆ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 15ನೇ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಇದಕ್ಕೂ ಮುನ್ನ ಮುಂಗಡ ಪತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಗರಿಗೆದರಿವೆ. ಯಾವೆಲ್ಲ ಹೊಸ ಕಾರ್ಯಕ್ರಮಗಳು ಇರಲಿವೆ, ಯಾವುದರ ತೆರಿಗೆ ಹೆಚ್ಚಲಿದೆ, ಯಾವುದರ ತೆರಿಗೆ ತಗ್ಗಲಿದೆ, ಅಭಿವೃದ್ಧಿ ಕಾರ್ಯಗಳಿಗೆ ಎಷ್ಟೆಲ್ಲ ಅನುದಾನ ಒದಗಿಸಲಾಗುತ್ತೆ, ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆಗೆ ಯಾವ ರೀತಿ ಸಂಪನ್ಮೂಲ ಕ್ರೋಢೀಕರಿಸಲಾಗುತ್ತೆ ಎಂಬ ಕುತೂಹಲ ಹೆಚ್ಚಾಗಿದೆ. ಉಳಿತಾಯ ಬಜೆಟ್ ಮಂಡನೆ ಆಗಲಿದೆಯಾ? 1 ಲಕ್ಷ ಕೋಟಿ ರೂಪಾಯಿ ಮೀರುತ್ತಾ ಸಾಲದ ಹೊರೆ? ಈ ಬಾರಿ ಉಳಿತಾಯ ಬಜೆಟ್ ಮಂಡನೆ ಮಾಡುವ ಸಾಧ್ಯತೆ ಇದೆ. ಗ್ಯಾರಂಟಿಗೆ 58,000 ಕೋಟಿ ಮೀಸಲಿಡುವ ಸಾಧ್ಯತೆ ಇದೆ. ಈ ಬಾರಿ ಬಜೆಟ್ ಗಾತ್ರ ಹೆಚ್ಚಾಗಲಿದ್ದು ಸಾಲದ ಹೊರೆಯು ಈ ಬಾರಿ ದ್ವಿಗುಣವಾಗುವ ಸಾಧ್ಯತೆ ಇದೆ. ಕಳೆದ ಬಾರಿ 85,815 ಕೋಟಿ ಸಾಲದ ಹೊರೆ ಹೋಗಿತ್ತು. ಈ ಬಾರಿ ಅಂದಾಜು 1 ಲಕ್ಷದ ಕೋಟಿವರೆಗೂ ಸಾಲ ಹೆಚ್ಚಾಗುವ ಸಾಧ್ಯತೆ ಇದೆ. ರೈತರ ಕೃಷಿ ಸಾಲ ಮನ್ನಾ ಮಾಡುವ ಬಗ್ಗೆ ಗರಿಗೆದರಿದ ನಿರೀಕ್ಷೆ. ಬರದಿಂದ ಸಂಕಷ್ಟದಲ್ಲಿರುವ ನಾಡಿನ ರೈತಾಪಿ ವರ್ಗಕ್ಕೆ ಸಿಎಂ ಗುಡ್ ನ್ಯೂಸ್ ಕೊಡ್ತಾರ ಅನ್ನೋ ನಿರೀಕ್ಷೆ ಮೂಡಿದೆ. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸಿಎಂ ಸಿದ್ದರಾಮಯ್ಯನವರು ಕೃಷಿ ಸಾಲ ಮನ್ನಾ ಮಾಡಿದ್ರು. ಇದನ್ನ ಈ ಬಜೆಟ್ ನಲ್ಲಿ ಪುನರಾವರ್ತಿಸುವರೆ ಎಂಬ ಬಗ್ಗೆ ನಾಡಿನ ಅನ್ನದಾತ ಆಸೆಗಣ್ಣಿನಿಂದ ನೋಡ್ತಿದ್ದಾನೆ. ಇಲ್ಲಿಯವರೆಗೂ ಆಗಿರುವಂತ ಬಜೆಟ್ಗಳು ಬರೀ
ಆಡಂಬರದ ಬಡ್ಜೆಟು ಕೆಲಸಕ್ಕೆ ಬಾರದೇ ಇರುವಂಥ ಬಡ್ಜೆಟ್ ಆಗಿದೆ. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಬೋಗಸ್ಸು ಆಶ್ವಾಸನೆಗಳು ಕೊಡ್ತಾರಲ್ಲ, ಅದು ಯಾವುದನ್ನು ಕೇಳಲ್ಲ. ರೈತನಿಗೆ ಬೇಕಾಗಿರೋದು ಮೊದಲನೇದಾಗಿ ಒಂದು ಬೆಂಬಲ ಬೆಲೆ, ರೈತಗೆ ಇನ್ನೊಂದು ಬೇಕಾಗಿರೋದು ಇದು ನೀರಾವರಿ ಸೌಲಭ್ಯ. ಇವೆರಡನ್ನು ಕೊಟ್ಬಿಟ್ರೆ ರೈತ ಇವ್ರನ್ನ ಯಾವುದನ್ನು ಭಿಕ್ಷೆ ಕೇಳಲ್ಲ. ವಿಭಜನೆ ಆಗುತ್ತಾ ಬೆಳಗಾವಿ ತುಮಕೂರು, 4 ಹೊಸ ಜಿಲ್ಲೆಗಳ ಘೋಷಣೆ ನಿರೀಕ್ಷೆ. ಇಂದು ಮಂಡನೆ ಆಗ್ತಿರುವ ಬಜೆಟ್ನಲ್ಲಿ ಅಖಂಡ ಬೆಳಗಾವಿಯನ್ನ ವಿಭಜಿಸಿ 2 ಹೊಸ ಜಿಲ್ಲೆಗಳನ್ನ ಘೋಷಿಸುವ ಸಾಧ್ಯತೆ ಇದೆ. ಇಂದಿನ ಬಜೆಟ್ನಲ್ಲಿ ಚಿಕ್ಕೋಡಿ ಹಾಗೂ ಗೋಕಾಕನ್ನ ಹೊಸ ಜಿಲ್ಲೆಗಳನ್ನಾಗಿ ಘೋಷಿಸಲಿದ್ದಾರೆ ಎನ್ನಲಾಗಿದೆ. ಬೆಳಗಾವಿ ಮಾತ್ರವಲ್ಲ, ತುಮಕೂರನ್ನ ವಿಭಜಿಸಿ 2 ಜಿಲ್ಲೆಗಳನ್ನಾಗಿ ಘೋಷಿಸುವ ಮಾತುಗಳು ಕೇಳಿ ಬರ್ತಿವೆ. ಮಧುಗಿರಿ, ತಿಪಟೂರು ಹಾಗೂ ಶಿರಾ ಜಿಲ್ಲೆಯಾಗಲು ರೇಸ್ನಲ್ಲಿದೆ. ಮಧುಗಿರಿ ಜಿಲ್ಲೆಗೆ ಸಚಿವರಾದ ಪರಮೇಶ್ವರ್, ಕೆಎನ್ ರಾಜಣ್ಣ ಒಲವು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ಇಂದಿನ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿದೆ. ಅವುಗಳೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಇಂದಿನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡುವ ಸಾಧ್ಯತೆ ಇದೆ. 7ನೇ ವೇತನ ಆಯೋಗದ ವರದಿಯ ಕೆಲ ಅಂಶಗಳ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಮದ್ಯದ ಮೇಲಿನ ಸುಂಕ ಹೆಚ್ಚಿಸುವ ಮೂಲಕ ಮದ್ಯಪ್ರಿಯರಿಗೆ ಶಾಕ್ ಕೊಡುವ, ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಿಶೇಷ ಹಣ ಮೀಸಲಿಡುವುದು, ಬೆಂಗಳೂರಿನಲ್ಲಿ ಸುರಂಗ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ, ನಮ್ಮ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಅನುದಾನ ಬಿಡುಗಡೆ, ಮೇಕೆದಾಟು ಯೋಜನೆಗೆ ಹಣ ಘೋಷಣೆ ಮಾಡುವ ಸಾಧ್ಯತೆ ಇದ್ದು 100 ಕೋಟಿ ವೆಚ್ಚದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯ, ಸುವರ್ಣ ಮಹೋತ್ಸವ ಹೆಸರಿನಲ್ಲಿ ಹೊಸ ಕಾರ್ಯಕ್ರಮ ಘೋಷಣೆಯ ನಿರೀಕ್ಷೆ ಹೊಂದಲಾಗಿದೆ. ಇದಲ್ಲದೆ ಬೆಂಗಳೂರು ಅಥವಾ ಕಲಬುರಗಿಯಲ್ಲಿ ವಚನ ಮಂಟಪ ಹಾಗೂ ವಚನ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವ ನಿರೀಕ್ಷೆ ಇದೆ. ಜಿಲ್ಲಾ, ತಾಲೂಕು ಕೇಂದ್ರಗಳಿಗೆ ಇಂದಿರಾ ಕ್ಯಾಂಟೀನ್ ವಿಸ್ತರಣೆ ಮಾಡುವ ಸಾಧ್ಯತೆ ಇದ್ದು ಬಿಬಿಎಂಪಿ ಚುನಾವಣಾ ದೃಷ್ಟಿಯಿಂದ ಬ್ರ್ಯಾಂಡ್ ಬೆಂಗಳೂರಿಗೆ ಒತ್ತು ನೀಡಲಾಗುತ್ತೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಅವರು ಗೃಹಿಣಿಯರ ಬಗ್ಗೆ ತುಂಬ ಕಾಳಜಿ ವಹಿಸಿಕೊಂಡು ಸುಮಾರು ಯೋಜನೆಗಳನ್ನ ಮಾಡಿದ್ದಾರೆ. ಹಾಗೆ ಈ ಬಜೆಟಲ್ಲೂ ಸುಮಾರು ಯೋಜನೆಗಳನ್ನ ಮಾಡಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ಎಣ್ಣೆ ಬೆಲೆ, ಅಡುಗೆ ತೈಲದ ಬೆಲೆ ಎಲ್ಲ ತುಂಬ ಜಾಸ್ತಿ ಇದೆ. ಮಹಿಳೆಯರ ಬಗ್ಗೆ ಅವರು ತುಂಬ ಕಾಳಜಿ ವಹಿಸ್ಕೊಂಡು ಏನೇನು ಕೆಲಸ ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀನಿ. ಒಟ್ಟಾರೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲು ಟಾರ್ಗೆಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡೇ ಜನಪರ ಬಜೆಟ್ ಮಂಡಿಸಲಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ನಿರೀಕ್ಷೆಗಳು ಒಂದು ಲೆಕ್ಕದಲ್ಲಿ ಹನುಮಂತನ ಬಾಲ ಇದ್ದಂಗೆ. ನೀವೇನಾದ್ರೂ ನೀವು ಒಂದು ಕೊಟ್ಟರೆ 4 ನಿರೀಕ್ಷೆಗಳು ತಮಗೆ ತಾವೇನೆ ಹುಟ್ಕೊಂಡ್ಬಿಡ್ತವೆ. ಬಹಳ ಗಮನಿಸಬೇಕಾದಂಥ ಸಂಗತಿ ನೋಡಿ. ಇದಕ್ಕೆ ಪೂರ್ವಭಾವಿಯಾಗಿ ನಡೆದಂಥ ಕಲಾಪದ ಚರ್ಚೆನಲ್ಲಿ ಯಾವ್ಯಾವ ಸಂಗತಿಗಳು ಚರ್ಚೆ ಬಂದವು ಅಂತ, ಸಿದ್ದರಾಮಯ್ಯ ಈ ಬಾರಿ ಏನು ಕೊಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರು ಹೇಳಿದ್ದೇನು ಅಂತಂದರೆ, ನಾನು ಈ ದೇಶಕ್ಕೆ ಈ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಿರುವನ್ನು ಕೊಡ್ತಲ್ಲ, ಮನಮೋಹನ್ ಸಿಂಗ್ ನಾಮಿಕ್ಸ್ ಅದನ್ನು ಕೂಡ ನೋಡಿದ್ದೀನಿ ನಾನು. ಜೊತೆಗೆ ಮೋದಿನಾಮಿಕ್ಸ್ ನೋಡಿದ್ದೀನಿ ನಾನು, ಇತ್ತೀಚಿನ ದಿನಗಳಲ್ಲಿ ಅಧ್ಯಯನ ಮಾಡಿದ್ದೀನಿ. ಆದರೆ ಎಲ್ಲ ನಾಮಿಕ್ಸ್ಗಳಿಗಿಂತ ಈ ಸಿದ್ದು ನಾಮಿಕ್ಸ್ ಇದೆಯಲ್ಲ, ವೆರಿ ಡೇಂಜರಸ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಅವರೊಂದು ಕಡೆಗೆ ಏನು ಅಂದರೆ, ನಿಮಗೆ ಘೋಷಣೆಗಳನ್ನು ಮಾಡ್ತಾರೆ, ನಿಮಗೆ ಗ್ಯಾರಂಟಿಗಳನ್ನು ಕೊಡ್ತಾರೆ, ವ್ಯವಸ್ಥಿತವಾಗಿ ನಮಗೆ ಬರೆ ಹಾಕ್ತಾರೆ, ಭಾಳ ಹುಷಾರಾಗಿರಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾಗರಾಜ್ ಯಾದವ್ ನೋಡಿ ಅಲ್ಲೇನೆ ಪುಟಿತಾ ಇದಾರಲ್ಲ. ಅಬ್ಬಾ, ನಿಮ್ಮಿಂದ ಶುರು ಮಾಡ್ಕೊಳ್ತಕ್ಕ ಜನಕ್ಕೆ ಮಾತ್ರ ಅರ್ಥ ಆಗ್ತದೆ. ಅದು ಯಾರು ಪೊಲಿಟಿಕಲ್ ಆಂಗಲ್ ಆಗಿ ಯಾವಾಗ್ಲೂ ಆಲೋಚನೆ ಮಾಡ್ತಾರೋ ಅವ್ರಿಗೆ ಎಕನಾಮಿಕ್ಸ್ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿಯೇ ಬೇರೆ ಚಿಂತನೆ, ರಾಜಕೀಯವೇ ಬೇರೆ ಚಿಂತನೆ. ಸಿದ್ದರಾಮಯ್ಯನವ್ರದ್ದು ಮೋದಿ ಎಕನಾಮಿಕ್ಸ್ ಇರ್ಬೋದು, ಈ ಮನಮೋಹನ್ ಸಿಂಗ್ ಅದಕ್ಕಿಂತ ಸೀನಿಯಾರಿಟಿ ಇರ್ತಕ್ಕ 15 ಬಜೆಟ್ ಕೊಟ್ಟಂತ ಅನುಭವ ಇರ್ತಕ್ಕಂಥ 224 ತಾಲೂಕುಗಳ ವಿಚಾರಧಾರೆಗಳು ತಿಳ್ಕೊಂಡಿದ್ದ, ಎಲ್ಲ ವರ್ಗಗಳ ಬಗ್ಗೆ ಸಮಸ್ಯೆಗಳು ತಿಳ್ಕೊಂಡಿದ್ದ, ಎಕನಾಮಿಕ್ಸ್ ನ ತಿಳ್ಕೊಂಡಿರ್ತಕ್ಕ ಸಿದ್ದರಾಮಯ್ಯನವರು ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅದನ್ನ ಡೇಂಜರಸ್ ಅಂತ ಪೊಲಿಟಿಕಲ್ ಹತಾಶೆಯಿಂದ ಕಾಣಿರ್ತಕ್ಕಂಥ ಮತ್ತೆ ಹೇಳ್ತಾ ಇದ್ದೀನಿ. ನೀವೇನೋ ಕ್ರಿಕೆಟ್ ಪ್ಲೇಯರ್ ಆಗಿದ್ರೆ ಬಹಳ ಕಷ್ಟ ಇತ್ತು. ಯಾಕಂದ್ರೆ 6 6 ಹೊಡಿಬೇಕು ಅಂದ್ರೆ ಇದ್ಕೊಂಡ್ಬಿಡ್ತಿದ್ರಿ, ಬಹಳ ಕಷ್ಟ ಆಗ್ಬಿಡೋದು ಬೌಲರ್ಸ್ಗಳಿಗಾಗಲಿ ಫೀಲ್ಡರ್ಗಳಿಗಾಗಲಿ. ಯಾಕಂದ್ರೆ ಅಷ್ಟು ಉತ್ಸಾಹ ನೋಡಿ ನಿಮಗೆ. ಎಸ್, ಸೊ ಬಹಳ ಸಂದರ್ಭಗಳಲ್ಲಿ ಅವರು ಈ ಪಕ್ಷವನ್ನು ಸಮರ್ಥಿಸಿಕೊಂಡಿರುವಂಥವ್ರು ಅತ್ಯಂತ ಸಹಜವಾಗಿ ಅವರು ಹೇಳ್ತಾ ಇದ್ದಾರೆ. ನಾನು ಆರ್ಥಿಕ ತಜ್ಞರು ಕೇಳ್ತಾ ಇದ್ದೀನಿ, ಏನಂತೀರಿ ಕೇಶವ್? ಈಗ ನಿರೀಕ್ಷೆಗಳು ಸಹಜವಾಗಿ ಇದೆ. ಆದರೆ ರಾಜ್ಯದಲ್ಲಿ ಬರ ಇತ್ತು, ಹಾಗಾಗಿ ನಿರೀಕ್ಷೆಗಳು ಇನ್ನಷ್ಟಿದೆ. ಆದರೆ ನನ್ನ ಆತಂಕ ಇರುವಂಥದ್ದು ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಅಂತಂದರೆ, ನಮ್ಮಲ್ಲಿ ಫಿಸ್ಕಲ್ ಡಿಸಿಪ್ಲಿನ್ ಏನಾಗಬಹುದು ಅನ್ನೋದ್ರಲ್ಲಿ ಮಾತ್ರ ನನ್ನ ಇದಿದೆ, ಕಳಕಳಿ ಇದೆ ಇದರಲ್ಲಿ. ಯಾಕೆಂದರೆ ಕಮಿಟೆಡ್ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಏನಾಗಿದೆ ಅದು ಕಳೆದ ವರ್ಷ ಜಾಸ್ತಿ ಆಗಿರೋಂಥದ್ದು.
ಈಗ ಕಮಿಟೆಡ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ಆಲ್ಮೋಸ್ಟ್ 75% ನಮ್ಮದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಷ್ಟು ಈಗಾಗಲೇ ಕಮಿಟೆಡ್ ಎಕ್ಸ್ಪೆಂಡಿಚರ್ ರೀಚ್ ಆಗಿದೆ. ಸೊ ಪೆನ್ಷನ್ನು, ಸ್ಯಾಲ್ರೀಸು, UK ಮತ್ತು ನಮ್ಮ 5 ಗ್ಯಾರಂಟಿ, ಈಗ ಲಾಸ್ಟ್ ಆದರೂ 8 ತಿಂಗಳಿತ್ತು, ಈ ಸರಿ 12 ತಿಂಗಳಿಗೆ ನಾವು ಗ್ಯಾರಂಟಿ ಅಂದರೆ 58,000ದಿಂದ 60,000 ಕೋಟಿ. ಹೆಚ್ಚು ಕಮ್ಮಿ ನಮಗೆ ಅಲ್ಲೇ 1,81,000 ಕೋಟಿ ಕಮಿಟೆಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ 75% ಅಲ್ಲೇ ಹೋಗ್ಬಿಡುತ್ತೆ. ನೌಕರರ ಸಂಬಳ, ಪೆನ್ಷನ್ನು, ಇಂಟ್ರೆಸ್ಟ್, ಬಡ್ಡಿ, ಈ ಗ್ಯಾರಂಟಿ, ಸಬ್ಸಿಡಿ, ಆಮೇಲೆ ಈಗಾಗಲೇ ಶುರು ಮಾಡಿರುವಂಥ ಪ್ರೋಗ್ರಾಮ್ಸು ಇವಕ್ಕೆಲ್ಲ ಹಿಂಗಾಗಿರೋದ್ರಿಂದ ಒಂದು ಯಾವ ರೀತಿಯಲ್ಲಿ ಇದನ್ನು ಮ್ಯಾನೇಜ್ ಮಾಡ್ಬೋದು. ಫಿಸ್ಕಲ್ ಒಂದು ಕಡೆ ಇವ್ರೇನಂತಾರೆ, ಇಲ್ಲ ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಆಗುತ್ತೆ ಅಂತ ಸಾಕಷ್ಟು ಆಗಲೇ ಚರ್ಚೆ ಆಗಿದೆ. ಲಾಸ್ಟ್ ಟೈಮ್ ಅದಾಗಿರಲಿಲ್ಲ, ರೆವೆನ್ಯೂ ಡೆಫಿಸಿಟ್ ಇತ್ತು. ಈಗ ಅದನ್ನೂ ಮಾಡ್ಲಿಕ್ಕೆ ಹೋಗಿ ಡೆಟ್ಟು ಜಾಸ್ತಿ ಆಗಿ ಅದೇನಾದ್ರೂ ಕೊರತೆ ಇದಾದ್ರೆ ಎಕಾನಮಿ ದೃಷ್ಟಿಯಿಂದ ಏನಾಗಬಹುದು ಅಂತ ನೀವು ಕುತೂಹಲದಿಂದ ಹೇಳಿ ಕೇಳಿ ನೋಡಿ. ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ನೀವು ನೋಡಿ ಎಲ್ಲದನ್ನೂ ದೃಷ್ಟಿಲಿ ಇಟ್ಕೊಂಡೇ ಮಾತಾಡ್ತೀರಿ. ಯಾಕಂದ್ರೆ ಈ ಅಬ್ಬರದ ನಡುವೆ ಹಣದುಬ್ಬರನ್ನು ಮರೆಯಕ್ಕೆ ಸಾಧ್ಯ ಇಲ್ವಲ್ಲ, ಜೊತೆಗೆ ನೀವು ಸಾಲ ಅದನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ವಿಸ್ತೃತವಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ವಿಶ್ವನಾಥ್ ಭಟ್ರೆ, ತಾವೇನಂತೀರಿ ಸರ್? ಏನು ನಿರೀಕ್ಷೆಗಳಿದೆ? ಏನು ಮಾಡ್ಬೋದು? ಸಿದ್ದರಾಮಯ್ಯನವರು ಏನಾದರೂ ಕಮಾಲ್ ಮಾಡ್ತಾರಾ? ಇದು ಒಂದು ವಿಭಿನ್ನವಾಗಿರುವಂತಹ ಬಜೆಟ್. ಇದು ಇಲ್ಲಿ ತನಕ ಬಂದಿರುವಂತಹ ಬಜೆಟ್ಗಳು ಹೇಗಿತ್ತು ಅಂದರೆ, ರಾಜ್ಯದಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಮಾತಾಡ್ತಿದ್ರು. ಕಾಂಗ್ರೆಸ್ ಇರಲಿ, BJP ಯಾವುದೇ ಸರ್ಕಾರದ್ದಿರಲಿ, ಅದಕ್ಕೋಸ್ಕರ ಯೋಜನೆಗಳು ಇವೆಲ್ಲ ಅನುಷ್ಠಾನಗೊಳ್ತಿತ್ತು. ಇವತ್ತಿನ ಪರಿಸ್ಥಿತಿ ಜಗತ್ತಿಂದ ಒಂದು ನಿಮಿಷ ಯೋಚನೆ ಮಾಡಿ, ಜಗತ್ತು ಹೇಳ್ತೀನಿ, ಇವರೆಲ್ಲ ಒಪ್ಕೋತಾರೆ ಜಗತ್ತಿನಲ್ಲಿ ಕ್ಷೋಭೆ ಇದೆ. 2021ರಲ್ಲಿ 7.6% ಒಪ್ಕೋತಾರೆ ಬ್ರಿಟನ್ನಿನ ಅಭಿವೃದ್ಧಿ. ಈಗೆಷ್ಟು ಹೇಳಿ? 0%. ಜರ್ಮನಿ 2.6 ಇತ್ತು, ಇವಾಗೆಷ್ಟು? -0.1. ಅಂಥದ್ರಲ್ಲಿ ಭಾರತ ನಾವು 7.2ರಲ್ಲಿದ್ದೀವಿ. ಬಟ್ ಭಾರತ ಅಂದರೆ ಸಪ್ರೇಟ್ ಅಲ್ಲ, ಈ ಎಲ್ಲ ರಾಜ್ಯಗಳಿದಾವಲ್ಲ, ಇದರಲ್ಲಿ 4 ರಾಜ್ಯಗಳು ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ತಮಿಳುನಾಡು ಇವು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ. ನನಗೆ 1 ನಿಮಿಷ ಬೇಕು ಪ್ಲೀಸ್, ನಾನು ಇದಕ್ಕೆ ಹೇಳ್ತೀನಿ. ಇಲ್ಲ ಸರ್, ನಾನು ಹೇಳೋದನ್ನು ಇಷ್ಟು ಮುಗಿಸ್ತೀನಿ. ಈ ಹಿನ್ನೆಲೆಯಲ್ಲಿ ಈ ಒಂದು ಬಜೆಟ್ ಏನಿದೆ, ದೊಡ್ಡ ಸವಾಲಿದೆ. ಉದ್ಯೋಗ ಸೃಷ್ಟಿ ಮಾಡಬೇಕು, 8 ಕೋಟಿ ಉದ್ಯೋಗ 2030 ಒಳಗಡೆ. ಇದು ಅಭಿವೃದ್ಧಿಗೆ ಪೂರಕವಾಗಿದೆಯಾ? ನನ್ನ ಪ್ರಕಾರ ಇಲ್ಲ. ಇದು ಏನಂತೀರಾ ನೀವು, ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ಲಿಕ್ಕೋಸ್ಕರ ಇರುವಂತಹ ಬಜೆಟ್ ಹೊರತು ಬೇರೆದಕ್ಕೆ ಅಸಹಾಯಕತೆ ನಾನು ಇದು ಮಾಡ್ತಾ ಇಲ್ಲ. ಅವರ ಇದನ್ನ ಯಶಸ್ವಿಯಾಗಿ ಎಲ್ಲರಿಗೂ ಕೊಡ್ಲಿ ಅಂತ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ಉಳಿದಿರೋ ಎಲ್ಲ 14 ವಲಯಗಳಿಗೆ ಕತ್ತರಿ ಹಾಕುವಂತಹ ಪ್ರಯತ್ನ ಆಗುತ್ತೆ ಹೊರತು ಅಭಿವೃದ್ಧಿ ವಿಲ್ ಬಿ ಎ ಬಿಗ್ ಝೀರೋ. ಯು ಕಾಂಟ್ ಹೆಲ್ಪ್ ಇಟ್. ಆಯ್ತಾ? ಇನ್ನೇನು ಕೆಲವೇ ಹೊತ್ತಲ್ಲಿ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಮೇಲಿನ ಪ್ರಸ್ತಾಪವನ್ನ ಶುರು ಮಾಡೋರಿದ್ದಾರೆ ಅಥವಾ ತಮ್ಮ ಬಜೆಟ್ ಓದೋರಿದ್ದಾರೆ. ಅದಕ್ಕಿಂತ ಮುನ್ನ ಕೆಲ ಇಂಟ್ರೆಸ್ಟಿಂಗ್ ಸಂಗತಿಗಳು ಏನೇನಿತ್ತು ಅನ್ನುವಂತ ನಾವು ನಿಮ್ಗೆ ನೋಡ್ತಾ ಹೋಗೋಣ. ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು ಇವತ್ತು CM ಸಿದ್ದರಾಮಯ್ಯ. ಏನು? ಒಂದು ಸೂಟ್ ಕೇಸ್. ಪ್ರತಿ ಬಾರಿ ನಾವು ಬಜೆಟ್ ಸೂಟ್ ಕೇಸ್ ಅಂತ ಸಹಜವಾಗಿ ಹೇಳ್ತೀವಿ, ಬಟ್ ಈ ಬಾರಿ ಲಿಟ್ಕರ್ ಸಂಸ್ಥೆಯ ಬ್ಯಾಗ್ ನಲ್ಲಿ ಬಜೆಟ್ ಪ್ರತಿಯನ್ನ ತಂದಿದ್ರು. ಲಿಟ್ಕರ್ ಸಂಸ್ಥೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಚರ್ಮೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಬಹಳಷ್ಟು ಗಮನ ಕೊಟ್ಟಿದೆ. ಲಿಟ್ಕರ್ ಸಂಸ್ಥೆಯನ್ನ ಉನ್ನತೀಕರಣಕ್ಕೆ ತರಬೇಕು ಅಂತೇಳಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ಕೂಡ ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಈಗ ಆಯ್ಕೆ ಮಾಡಲಾಗಿದೆ. ಆಮೇಲೆ ಈ ಲಿಟ್ಕರ್ ಅಂತ ಅಂದ್ರೆ ಬಹಳ ಹಿಂದಿನಿಂದಲೂ ಕೂಡ ಕೆಲ ಚಪ್ಪಲಿಗಳು ಅಥವಾ ಕೆಲ ಶೂ ಇಷ್ಟೇ ನಾವು ನೋಡ್ತಾ ಇದ್ದಿದ್ದು. ಬಟ್ ಈಗ ಹಾಗಲ್ಲ. ನೀವು ಬ್ಯಾಗ್ಗಳು, ಜರ್ಕಿನ್ಗಳು, ಜಾಕೆಟ್ಗಳು ಈ ತರದೆಲ್ಲ ಹೊಸ ವಿನ್ಯಾಸದೊಂದಿಗೆ ತರ್ತಾ ಇರುವಂತ ನೋಡ್ತಾ ಇದ್ದೀವಿ. ಇವತ್ತಿನ ಬ್ಯಾಗ್ ಕೂಡ ಬಹಳ ಆಕರ್ಷಣೀಯವಾಗಿ ಕಂಡು ಬರ್ತಾ ಇತ್ತಲ್ಲ ಬ್ಯಾಗ್, ಅದು ಲಿಟ್ಕರ್ ಸಂಸ್ಥೆ ತಯಾರಿಸಿರುವಂತ ಒಂದು ಲೆದರ್ ಬ್ಯಾಗ್ ಅನ್ನುವಂಥದ್ದು ಗೊತ್ತಾಯ್ತು. ಅಲ್ಲೂ ಕೂಡ ಪ್ರಮೋಟ್ ಮಾಡೋ ಕೆಲಸವನ್ನ ಸರ್ಕಾರ ಮಾಡಿದೆ, ಲಿಟ್ಕರ್ ಬ್ಯಾಗ್ಗಳನ್ನ. ಸೊ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ವಿ ನೋಡಿ, ಇದು ಲಿಟ್ಕರ್ ಸಂಸ್ಥೆಯ ಬ್ಯಾಗ್ ಅನ್ನುವಂಥದ್ದು ಗೊತ್ತಾಯಿತು. ಅಂದ್ರೆ ಇದು ಸಾರ್ವಜನಿಕರಿಗೆ ಸಿಗಲ್ಲ, ಇದು ಗಂಡ ಬೇರುಂಡ ಈ ರೀತಿಯಾದಂತಹ ಗುರುತುಗಳಿರುವಂಥದ್ದು ಬ್ಯಾಗ್ ಅಲ್ಲ, ಇದು ಸಾರ್ವಜನಿಕರಿಗಲ್ಲ. ಬಟ್ ಇದಕ್ಕಾಗಿನೇ ವಿಶೇಷವಾಗಿ ತಯಾರಿಸಿರುವಂತಹ ಬ್ಯಾಗ್ ಅನ್ನುವಂಥದ್ದು ಗೊತ್ತಾಯಿತು. ವಿಧಾನಸೌಧದ ಆವರಣಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇರುವಂತಹ ಸಂದರ್ಭವನ್ನ ನೋಡ್ತಾ ಇದ್ದೀವಿ. ದಾಖಲೆಯ 15ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಲಿರುವಂತಹ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿಗಳ ಸಮೇತವಾಗಿ, ಜೊತೆಗೆ ಸ್ಪೀಕರ್ ಕೂಡ ಇದ್ದಾರೆ. ನಾವಲ್ಲಿ ನೋಡ್ತಾ ಇದ್ದೀವಿ, ಸ್ಪೀಕರ್ ಬರ್ತಾ ಇರುವಂತಹ ಸಂದರ್ಭ ನೋಡ್ತಾ ಇದ್ದೀವಿ. UT ಖಾದರ್ ಅವರು ಬಂದಿದ್ದಾರೆ. ಸೊ ಈಗ ಒಬ್ಬೊಬ್ಬರು ಈಗ ಮುಖ್ಯಮಂತ್ರಿಗಳ ಆದಿಯಾಗಿ ಹಲವು ಸಚಿವರುಗಳು ಬರುವಂತಹ ಸಂದರ್ಭ. ಯಾಕಂತಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಬಜೆಟ್ ಮೇಲೆ ಅವರು ಅಲ್ಲಿ ಒಂದು ಪರ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ, ಅನುಮೋದನೆಯನ್ನ ಪಡೆದುಕೊಳ್ಬೇಕಾಗುತ್ತೆ. ಅದಾದ ನಂತರದಲ್ಲಿ ಬಜೆಟ್ ಅನ್ನ ಮಂಡಿಸೋದಕ್ಕೆ ಒಂದು ಸಂಪ್ರದಾಯ ಇದು, ಸಚಿವರಿಂದ ಒಂದು ಅನುಮೋದನೆಯನ್ನ ಪಡೆದುಕೊಳ್ಳುವಂಥದ್ದು. ಸೊ ಅದರಂತೆ ಆ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇರುವಂತಹ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲಿಗೆ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಬ್ಯಾಗ್ ಅನ್ನ
ಪ್ರದರ್ಶಿಸಿದಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ. ಅವರಿಗೆ ಆರ್ಥಿಕ ಸಲಹೆಗಾರರಾಗಿರುವಂತಹ ರಾಯರೆಡ್ಡಿ ಅವರು, ಪಕ್ಕದಲ್ಲಿ ಜಮೀರ್ ಅಹಮದ್ ಖಾನ್ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಂತಹದ್ದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಬಹಳಷ್ಟು ಇಲಾಖೆಗಳು ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದೆ. ಆಗ್ತಾನೆ ರಂಗನಾಥ್ ಅವರು ಹೇಳ್ತಾ ಇದ್ದಾಗೆ 8 ತಿಂಗಳುಗಳಿಂದ ಶಾಸಕರು ಬೇಸೆತ್ತೋಗಿದ್ದಾರೆ ಅನ್ನುವಂಥದ್ದು ಮಾತಿದೆ. ಯಾಕಂತ ಅಂದ್ರೆ ಸಣ್ಣ ಅನುದಾನವೂ ಕೂಡ ಸಿಗ್ತಾ ಇಲ್ಲ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ಕೊಂಡು ಅವರನ್ನು ಕೂಡ ಸಮಾಧಾನ ಪಡಿಸಬೇಕಾದಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪ್ರಯತ್ನವನ್ನ ಮಾಡಬೇಕಾಗಿದೆ. ಹಾಗೆ ಬಹಳಷ್ಟು ಅನುಭವ ಇರುವಂತಹ ಕಾರಣಕ್ಕಾಗಿ ಅಳೆದು ತೂಗಿ ಇವತ್ತಿನ ಬಜೆಟ್ ಅನ್ನ ಹೇಗೆ ಮಂಡಿಸ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಮುಖ್ಯಮಂತ್ರಿಗಳ ಆಗಮನ ಸದ್ಯ ವಿಧಾನಸೌಧದ ಕಡೆಗೆ ಆಗ್ತಾ ಇರುವಂತಹ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಜೆಟ್ ಗಾತ್ರ ಹಿಗ್ತಾನೇ ಇದೆ. ಈ ಬಾರಿನೂ ಕೂಡ ಬಜೆಟ್ ಅನ್ನ ಹಿಗ್ಗಿಸಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಎಷ್ಟು ಮಂಡಿಸ್ತಾರೆ ಏನು ಪ್ರಶ್ನೆ ಬೇರೆ. ಆದರೆ ಆ ಹಿಗ್ಗಿಸಿದಷ್ಟರ ಮಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯನ ಅನ್ನುವಂಥದ್ದು. ಜೊತೆಗೇನು ಅಂದರೆ ಈಗ ನೋಡಿ, ಈಗ ನಾವು ಶ್ವೇತಪತ್ರವನ್ನು ಬಿಡುಗಡೆ ಮಾಡ್ತೀವಿ, ವೈಟ್ ಪೇಪರ್ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದರೆ ನಮ್ಗೆ ಏನೇನಾಗಿದೆ, ಏನು ಎತ್ತ ಹಿಂದಿನ ಸರ್ಕಾರದ ಈ ದುರಾಡಳಿತ ಏನು, ಎಷ್ಟು ನಷ್ಟದಲ್ಲಿದ್ವಿ ನಾವು, ಏನು ಎಲ್ಲದಕ್ಕೆ ಸಂಬಂಧಪಟ್ಟಂಗೆ ನಾವು ವೈಟ್ ಪೇಪರ್ ಬಿಡುಗಡೆ ಮಾಡ್ತೀವಿ ಅಂತ. ಒಂದು ಸಂಗತಿ ನಾವು ಗಮನದಲ್ಲಿ ಇಟ್ಕೋಬೇಕು ಮಾಲ್ತೇಶ್, ಏನು ಅಂತಂದ್ರೆ ಬಜೆಟ್ ಅನ್ನುವಂಥದ್ದೇ ಒಂದು ವೈಟ್ ಪೇಪರ್. ಅದಕ್ಕಿಂತ ದೊಡ್ಡ ಶ್ವೇತಪತ್ರ ಯಾವುದಿದೆ ಏನಂತೀರಿ ನಾಗರಾಜ್ ಅವರೇ? ಅಲ್ಲ ನಾನು ಹೇಳೋದು. ಸೊ ಹಿಂಗಾಗಿ ಇದಾದ ಮೇಲೆ ನಂತರ ವೈಟ್ ಪೇಪರ್ ಕೂಡ ಬರುತ್ತೆ, ಏನು ಎತ್ತ ಅನ್ನುವಂಥದ್ದು. ಯಾವುದನ್ನು ಯಾವ ರೀತಿ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ, ಕನ್ವೆ ಮಾಡಕ್ಕೆ ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಮುಖ್ಯಮಂತ್ರಿಗಳು ಬಂದಿದ್ದಾರೆ, ವಿಧಾನಸೌಧವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದಕ್ಕೋಸ್ಕರ ದೊಡ್ಡ ಮಟ್ಟದ ತಯಾರಿ. ಯಾಕಂದರೆ ಹೇಳಿ ಕೇಳಿ ಚುನಾವಣೆ ಬರ್ತಿರುವಂಥ ಸಂದರ್ಭದಲ್ಲಿ ಜನರ ಮನಸ್ಸನ್ನು ಗೆಲ್ಲಬೇಕು. ಈ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯ ಯೋಚನೆ ಮಾಡಬೇಕು. ಯಾಕಂದರೆ ನಾವು ಯಾರ ಜೊತೆ ಮಾತಾಡಿದ್ರು ಕೂಡ ಅವ್ರು ಹೇಳ್ತಿದ್ದೇನು ಅಂತಂದ್ರೆ ನಮಗೆ ಭಾಳ ನಿರೀಕ್ಷೆಗಳಿದೆ ಅಂತ. ಅವರವರ ವಲಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಡಾಕ್ಟರ್ ಸೋಮಯ್ಯ ಅವರು ಸೈಂಟ್ ಜೋಸೆಫ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗಿನ ರಾಜ್ಯಶಾಸ್ತ್ರ ಮುಖ್ಯಸ್ಥರು ಹಾಗೆ ರಾಜಕೀಯ ವಿಶ್ಲೇಷಕರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸೋಮಯ್ಯ ಅವರೇ, ಬಹಳ ಕ್ಲಿಯರ್ ಆಗಿದೆ ನಮ್ಮ ಹತ್ರ ಅಂಕಿಅಂಶ. ನಮ್ಮ ಆದಾಯ ವರಮಾನ ಎಷ್ಟು, ನಮ್ಮ ಖರ್ಚು ವೆಚ್ಚ ನಿರ್ದಿಷ್ಟವಾಗಿ ಇರುವಂಥದ್ದು ಈಗ ಎಷ್ಟು ಆಲ್ರೆಡಿ ಫಿಕ್ಸ್ಡ್ ಇರುವಂಥದ್ದು, ಅದರಲ್ಲಿ ಸರಿದೂಗಿಸ್ಕೊಂಡು ಏನು ಯೋಜನೆಗಳು ಅನ್ನುವಂಥದ್ದು ಎಷ್ಟು ಕ್ಲಿಷ್ಟಕರವಾಗಿದೆ ಈ ಬಾರಿಯ ಬಜೆಟ್ ಅಂತ ಅನ್ಸುತ್ತೆ? ಮಾನ್ಯ ಸಿದ್ದರಾಮಯ್ಯನವರು 15ನೇ ಬಜೆಟ್ನ ಮಂಡಿಸ್ತಾ ಇದ್ದಾರೆ. ಆಗಲೇ ಅವರು ರಾಷ್ಟ್ರದ ಗಮನವನ್ನು ಎಳೆದಿದ್ದಾರೆ. ಡೆಲ್ಲಿಗೆ ಹೋಗಿ ಅಲ್ಲಿ ಒಂದು ಚಳವಳಿ ಮಾಡಿ ಕರ್ನಾಟಕಕ್ಕೆ ಏನು ಬರಬೇಕು ಅದು ಕೊಟ್ಟಿಲ್ಲ ಅಂತೇಳಿ ಅವರು ಎಲ್ಲರ ಗಮನಕ್ಕೆ ತೊಗೊಂಬಂದಿದ್ದಾರೆ. ಮತ್ತು 5 ಗ್ಯಾರಂಟಿಗಳು ಸಹ ಇಡೀ ನಮ್ಮ ರಾಷ್ಟ್ರದ ಗಮನವನ್ನು ಸೆಳೆದಿದೆ. ಆದ್ದರಿಂದ ನುರಿತ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆವಾಗಲೇ ಒಂದು ಟರ್ಮನ್ನು ಕಂಪ್ಲೀಟ್ ಮಾಡೋದ್ರಿಂದ ಅವರಿಗೆ ಇದನ್ನು ನಿಭಾಯಿಸ್ತಕ್ಕಂಥ ಒಂದು ಶಕ್ತಿ ಮತ್ತು ಅವ್ರಿಗೊಂದು ಜ್ಞಾನ ಇದೆ ಅಂಥೇಳಿ ನಾನು ಅದರ ಬಗ್ಗೆ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಅವರು ಇದನ್ನು ಕೊನೆವರೆಗೂ ತೊಗೊಂಡೋಗ್ತಾರೆ. ಯಾಕಂದರೆ 5 ಗ್ಯಾರಂಟಿನ ಹೇಳಿದಾಗ ಜನಗಳೆಲ್ಲ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಇವ್ರು ಮಾಡ್ತಾರಾ ಇಲ್ವಾ, ಮುಂದಿನ ವರ್ಷ ಮಾಡ್ತಾರೆ, ಅವಾಗ ಮಾಡ್ತಾರೆ, ಇವಾಗ ಮಾಡ್ತಾರೆ ಅಂತ ಜನಗಳು ಗೊಂದಲದಲ್ಲಿದ್ದರು. ಅವ್ರು ಇಮಿಡಿಯೇಟ್ ಆಗಿ ಅದನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಜನಗಳಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಬಂತು. ಸೊ ಅದರಿಂದ ಅಂಥ ಮುಖ್ಯಮಂತ್ರಿಗಳು ಹೇಗೆ ಘೋಷಣೆ ಮಾಡಿದ್ದಾರೆ ಅದೇ ಥರ ಅವರಿಗೆ ಯಾವ ಥರ ದುಡ್ಡು ತರಬೇಕು, ಯಾವ ಥರ ಖರ್ಚು ಮಾಡಬೇಕು ಅಂತ ಸಾಮರ್ಥ್ಯ ಅವ್ರಿಗೆ ಇದೆ ಅಂತೇಳಿ ನಾನು ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತೇನೆ. ಆಮೇಲೆ ಇಲ್ಲಿ ವಿಚಾರ ಅಂದ್ರೆ ಆದಾಯದ ಮೂಲ ಇನ್ನೇನು ಅಂತ ಹೇಳ್ಕೊಂಡು, ಯಾಕಂದ್ರೆ ಈಗ ಆಲ್ರೆಡಿ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ, ಮುದ್ರಾಂಕ ಶುಲ್ಕ ಕಳೆದ ಬಾರಿ ಹೆಚ್ಚಾಗಿರೋದು ನೋಡಿದೀವಿ, ಅಬಕಾರಿ ಸುಂಕ ಹೆಚ್ಚಾಗಿದೆ ಈಗ ಆಲ್ರೆಡಿ. ಇದಕ್ಕಿಂತ ಮೀರಿ ಇನ್ನೇನು ಆದಾಯವನ್ನ ಹೆಚ್ಚಿಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ? ಅದನ್ನು ಆದಾಯದ ಮೂಲ ಏನಾದ್ರು ಹುಡುಕ್ತಾರ ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಅದು ಕೂಡ ಇವತ್ತಿನ ಇಂಟ್ರೆಸ್ಟಿಂಗ್ ಸಂಗತಿಗಳಲ್ಲಿ ಒಂದು ನಾವು ನೋಡ್ತಾ ಇರೋದು. ರೈತರ ಬಗ್ಗೆ ಮಾತಾಡಬೇಕು. ರೈತರಿಗೆ ಏನ್ ನಿರೀಕ್ಷೆಗಳಿದೆ ಅನ್ನುವಂಥದ್ದು. ಬರೀ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಜೊತೆಗೆ ಒಂದಷ್ಟು ರೈತ ಮುಖಂಡರು ಕೂಡ ಇದ್ದಾರೆ. ನಾವು ತೇಜಸ್ವಿ ಪಟೇಲ್ ಜೊತೆಗೂ ಕೂಡ ನಾವು ಮಾತಾಡ್ತೀವಿ, ಹರಿ ಜೊತೆಗೂ ಕೂಡ ನಾವು ಮಾತಾಡ್ತೀವಿ. ಅದಕ್ಕಿಂತ ಮೊದಲು ನಾವೀಗ ಸಹದೇವ್ ಮಾನೆ ಅವರ ಹತ್ರ ಹೋಗೋಣ. ಅಲ್ಲಿ ಬಹಳಷ್ಟು ಜನ ರೈತರಿದ್ದಾರೆ. ಸಹದೇವ್ ಮಾನೆ, ರೈತರ ಜೊತೆಗಿದ್ದೀರಿ ನೀವು, ಅವರ ನಿರೀಕ್ಷೆಗಳೇನಿದೆ ಇವತ್ತು? ಹೌದು ರಂಗನಾಥ್, ಏನು ಈ ಒಂದು ಬಜೆಟ್ ಮೇಲೆ ರೈತರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥದ್ದು. ಸಾಕಷ್ಟು ಜನ ರೈತ ಮುಖಂಡರು ರೈತರು ನಮ್ಮ ಜೊತೆಗಿದ್ದಾರೆ. ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ನಿರೀಕ್ಷೆ, ಅದರ ಜೊತೆಗೆ ಈ ಭಾಗದಲ್ಲಿ ಮಹದಾಯಿ ಮತ್ತು ಕೃಷ್ಣಾ ಮೇಲ್ದಂಡೆ ಏರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಒತ್ತಾಯ ಕೇಳಿ ಬಂದಿತ್ತು. ಅವ್ರನ್ನ ಮಾತಾಡಿಸ್ತೇನೆ. ಸರಿಗ ಈ ಒಂದು ಬಜೆಟ್ನಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ? ವಿಶೇಷವಾಗಿ ಈ ಭಾಗದಲ್ಲಿ ಸರ್ ಏನಾಗಿದೆ ಅಂತಂದರೆ ಬರಗಾಲದ ಇದೇನು ನೋಡಿ, ಬರಗಾಲದ ಇದು ಭತ್ತ, ಇದು ಸಾಸಿವೆ, ಇದು ಚೆನ್ನಂಗಿ ಬೆಳಗಾವದಲ್ಲಿ ಬೆಳೆಯುವಂಥದ್ದು. ಈ ರೀತಿಯಾದಂಥದ್ದು ನಮಗೆ ಬೆಳೆ ಕೈಗೆ ಸಿಗ್ತಾ ಇಲ್ಲ. ಈ ಭಾಗದಲ್ಲಿ ಏನಾಗಬೇಕಂತ ನೀರಾವರಿಗೆ ಕೆಲಸಗಳು ಜಾಸ್ತಿ ಆಗಬೇಕು. ಯಾಕಂತಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಲಿ, ನಮ್ಮದು ಕಳಸಾ ಬಂಡೂರಿ ಯೋಜನೆ ಆಗಲಿ, ಅತ್ಯವಶ್ಯಕವಾಗಿ ಸರ್ಕಾರ ವಿಶೇಷ ಬಜೆಟನ್ನು ಇಟ್ಕೊಂಡು ರೈತರ ಬಗ್ಗೆ ಕಾಳಜಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಯಾಕಂತಂದರೆ ಬರಗಾಲ ಇದೆ, ಕುಡಿಯೋ ನೀರಿಗೂ ತತ್ವಾರ ಇದೆ. ಇಂಥ ಕಳಸಾ ಬಂಡೂರ ಯೋಜನೆಗಳಿಗೆ ಅವರು ಕಾಳಜಿ ಇರುವಂಥದ್ದು ನಮಗೆ ಕಾಣ್ತಾ ಇಲ್ಲ. ಆದರೆ
ದಯಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳ್ತೇನೆ, ಈ ಭಾಗದ ಕಾಳಜಿಯನ್ನು ಮಾಡಿರಿ. ಯಾಕಂತಂದರೆ ಇದು ನಂಜುಂಡಪ್ಪ ವರದಿ ಪ್ರಕಾರ ಇದು ನೆಗ್ಲೆಕ್ಟೆಡ್ ಏರಿಯಾ ಆಗಿರೋವಂಥದ್ದು. ಬಜೆಟ್ನಲ್ಲಿ ಏನಾದರೂ ತಾವುಗಳು ವಿಶೇಷ ಅನುದಾನವನ್ನಿಟ್ಟರೆ ಅದನ್ನು ನಾವು ನಂಬಬಹುದು. ಯಾಕಂತಂದ್ರೆ ಕಾರ್ಯಕ್ರಮ ಆಗ್ಬೋದು ಮತ್ತು ರೈತರಿಗೆ ಒಂದು ಆಶ್ರಯ ಆಗ್ತದೆ. ರೈತರನ್ನು ಕೈ ಬಿಡಬೇಡ್ರಿ. ರೈತರನ್ನು ಕೈ ಬಿಟ್ರೆ ಅಂತಂದರೆ ಸಂಪೂರ್ಣ ಈ ವ್ಯವಸ್ಥೆ ಹದಗೆಡ್ತದೆ ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕು. ಮತ್ತು ಬಜೆಟ್ನಲ್ಲಿ ನಿರೀಕ್ಷೆ ಇಟ್ಕೊಂಡಿದೆ. ಏನು ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಮಂಡಿಸ್ತಾ ಇದ್ದಾರೆ, ಇದು ರೈತ ಪರ ಬಜೆಟ್ ಆಗಲಿ ಅಂತೇಳಿ ನಮ್ಮದೊಂದು ಆಶೆ ಐತಿ ಮತ್ತು ಒತ್ತಾಸೆ ಕೂಡ ಐತಿ. ಯಾಕಂದರೆ ಕಳೆದ 4 ವರ್ಷಗಳಿಂದ ನೋಡ್ತೀರಿ ಬರಗಾಲ ಮತ್ತು ಪ್ರವಾಹ ಎಲ್ಲವನ್ನು ಎದುರಿಸ್ತಾ ಇದ್ದೀವಿ ನಾವು. ಅದರಿಂದ ಏನೈತಿ ಸಂಪೂರ್ಣ ಸಾಲ ಮನ್ನಾವನ್ನು ಮಾಡಿರಿ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದರ ಒಂದು ಗ್ಯಾರಂಟಿ ಯೋಜನೆ ನೀವು ಕಡಿಮೆ ಮಾಡಿದ್ರೆ ನಡೆಯುತ್ತೆ. ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನೀವು ತಿಂಗಳಿಗೆ 2,000 ರೂಪಾಯಿ ಕೊಡ್ತಿರಲ್ಲ, ಅದನ್ನು ನೀವು ಕಡಿಮೆ ಮಾಡಿರಿ. ಆದರೆ ಏನೈತಿ ನಮಗೆ ಸಂಪೂರ್ಣ ಸಾಲ ಮಾಡಿ ನಮ್ಮ ಕುಟುಂಬವನ್ನು ಬದುಕಿಸುವಂಥ ಕೆಲಸ ಮಾಡಿರಿ ಅಂತ ಹೇಳ್ತೀನಿ. ಏನು ಇದು ಸದ್ಯ ಈಗ ರಂಗನಾಥ್ ಒಂದ್ ಕಡೆ ಸಾಲ ಮನ್ನಾ ಆಗಬೇಕು, ಅದರ ಜೊತೆಗೆ ಈ ಭಾಗದ ಕೃಷ್ಣಾ ಮತ್ತು ಮಹದಾಯಿ ಯೋಜನೆ ಏನಿದೆ ಅದನ್ನ ಜಾರಿಗೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ರೈತರು ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು, ಅದರ ಜೊತೆಗೆ ಅಷ್ಟೇ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತದ್ದು. ರಂಗನಾಥ್, ಓಕೆ ಸಹದೇವ್, ಧನ್ಯವಾದ ಸಹದೇವ್. ಹಾಗೆ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂತಹ ತೇಜಸ್ವಿ ಪಟೇಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ತೇಜಸ್ವಿ ಪಟೇಲ್ ಅವರೇ, ಪ್ರಮುಖವಾಗಿ ರಾಜ್ಯದ ರೈತ ವರ್ಗಕ್ಕೆ ಈ ಬಾರಿ ಬರ ತಟ್ಟೋದಕ್ಕೆ ಶುರುವಾಗಿದೆ. ಇನ್ನು ಬಹಳ ಗಂಭೀರವಾದ ಪ್ರಮಾಣದಲ್ಲಿ ಬರ ತಟ್ಟಬಹುದು ಅನ್ನುವಂತ ಮುನ್ಸೂಚನೆಯೂ ಕೂಡ ಸಿಗ್ತಾ ಇರುವಂತಹ ಸಂದರ್ಭ. ಈ ನಡುವೆ ನಾವು ಈ ಬಾರಿಯ ಬಜೆಟ್ ನಲ್ಲಿ ಏನ್ ನಿರೀಕ್ಷೆ ಮಾಡಬಹುದು ರೈತ ವಲಯ ಅಂತ ಹೇಳಿ ನಿಮ್ಮ ನಿರೀಕ್ಷೆಗಳು ಹೇಳ್ಬೋದಾ ಸರ್? ಸರ್ ನೋಡಿ ಸರ್, ಕೆಲವು ನಿರೀಕ್ಷೆಗಳು ಈ ಬಜೆಟ್ ಅಂತಲ್ಲ ಅನೇಕ ವರ್ಷಗಳಿಂದನೂ ನಮ್ಮದು ಒಂದು ನಿರೀಕ್ಷೆ ಇದೆ. ಏನಂದರೆ ನಾವು ಯಾವುದೇ ಒಂದು ಬೆಳೆದಂಥ ಸಂದರ್ಭದಲ್ಲಿ, ಬೆಲೆ ಕುಸಿದಂಥ ಸಂದರ್ಭದಲ್ಲಿ ಮಾರುಕಟ್ಟೆ ಇಂಟರ್ವೆನ್ಷನ್ ಸ್ಕೀಮ್ ಅಂತ ಇದೆ, MIS ಅಂತ. ಅಂದರೆ ಬೆಲೆ ಕುಸಿದಂಥದ್ದಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಬೆಳೆನ ಸ್ಥಿರಗೊಳಿಸ್ಲಿಕ್ಕೆ ಸಹಾಯ ಮಾಡಬೇಕು. ಅದಕ್ಕೆ ಆವರ್ತ ನಿಧಿಗೆ ಎಷ್ಟು ಹಣ ಮೀಸಲಿಡ್ತಾರೆ ಅನ್ನೋದು ನೋಡಬೇಕಿದೆ. ಆವರ್ತ ನಿಧಿಗೆ ಹಣ ಹೆಚ್ಚು ಮೀಸಲಿಟ್ಟಷ್ಟು ನಮ್ಮ ಕೊಯ್ಲೋತ್ತರ ಕೃಷಿಗೆ ಅವ್ರಿಗೆ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದು ನಮಗೆ ತಿಳಿಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಿದ್ದರಾಮಯ್ಯನವರು ಕಳೆದ ಬಜೆಟಲ್ಲಿ ಒಂದು ಘೋಷಣೆ ಮಾಡಿದರು, ಸಹಕಾರಿ ಸಂಘಗಳಲ್ಲಿ ಸಾಲ ನೀಡೋದೇನಿದೆ 3 ಲಕ್ಷದವರೆಗೂ 0% ಇದ್ದದನ್ನು 5 ಲಕ್ಷಕ್ಕೆ ಏರಿಸಿದ್ರು ಬೆಳೆ ಸಾಲನ. ಮತ್ತು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಲೋನ್ನ 10 ಲಕ್ಷದಿಂದ 15 ಲಕ್ಷವರೆಗೂ ವಿಸ್ತರಿಸಿದ್ರು. ಇದು ಬಜೆಟ್ ಘೋಷಣೆಯಲ್ಲೇ ಉಳಿತು, ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಮತ್ತು ಈ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ಗಳಿಗೆ ಏನು ಲೋನ್ ಇದನ್ನು ಇಂಟ್ರೆಸ್ಟ್ ಸಬ್ಸಿಡಿ ಕೊಡ್ತಾರೆ ಸರ್, ಅದರಲ್ಲಿ ಸರ್ಕಾರ ಒಂದು ಪದ್ಧತಿನ ಬದಲಾಯಿಸ್ಕೋಬೇಕೇನೆಂದರೆ ಇಂಟ್ರೆಸ್ಟ್ ಸಬ್ಸಿಡಿ 3 ಹಂತದಲ್ಲಿದೆ. ಒಂದು ಅಪೆಕ್ಸ್ ಬ್ಯಾಂಕಿಗಿದೆ, ಒಂದು DCC ಬ್ಯಾಂಕಿಗಿದೆ, ಇನ್ನೊಂದು PSESಗಳಿಗಿದೆ. ಸರ್ಕಾರ DCC ಬ್ಯಾಂಕ್ಗಳಿಗೆ ಕೊಡೋದ್ರ ಬದಲಿ ಅಪೆಕ್ಸ್ ಬ್ಯಾಂಕ್ ಬಾಬ್ತು ಅಪೆಕ್ಸ್ ಬ್ಯಾಂಕಿಗೆ ಕೊಟ್ಟು, DCC ಬ್ಯಾಂಕ್ ಬಾಬ್ತು DCC ಬ್ಯಾಂಕ್ ಕೊಟ್ಟು, PSES ಬಾಬ್ತು PSES ಕೊಟ್ಟರೆ ಏನಾಗಿದೆ ಅಂದರೆ ಕೆಲವು ಕಡೆ DCC ಬ್ಯಾಂಕ್ಗಳಲ್ಲಿ ಏನಾಗಿದೆ ಅಂದರೆ ಸರ್ಕಾರದಿಂದ ಇಂಟ್ರೆಸ್ಟ್ ಸಬ್ಸಿಡಿ ಬಂದಿದ್ರು ಕೂಡ PSESಗಳಿಗೆ ವರ್ಗಾವಣೆ ಆಗಿಲ್ಲ. ಉದಾಹರಣೆ ದಾವಣಗೆರೆ ಜಿಲ್ಲೆಯಲ್ಲಿ ಆ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ, ಶೂನ್ಯ ಬಡ್ಡಿ ದರದಲ್ಲಿ ಏನು ಸಾಲ ಕೊಡ್ತಾರೆ ಸರ್ಕಾರಗಳು, ಅದಕ್ಕೆ ಇಂಟ್ರೆಸ್ಟ್ ಸಬ್ಸಿಡಿ ಏನಿದೆ ಕಾಲಕ್ಕೆ ಹಣಕಾಸು ಸಂಸ್ಥೆಗಳಿಗೆ ನೀಡಬೇಕು. ಜೊತೆಗೆ ಈಗ ಎಲ್ಲ ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಹೊಸ ಕಾಯಿಲೆ ಅನ್ಬೇಕು, ರೋಗ ಅನ್ಬೇಕು, ಏನಂದರೆ ಒಂದೊಂದು ಜಾತಿ ಆಧಾರಿತ ಅಭಿವೃದ್ಧಿ ನಿಗಮಗಳು ಸ್ಥಾಪಿಸ್ಲಿಕ್ಕೆ ಹೊರಟಿದ್ದಾರೆ. ನನ್ನ ಪ್ರಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಎಲ್ಲ ಪರಿಶಿಷ್ಟ ಜಾತಿಗಳನ್ನ ಒಳಗೊಳಿಸ್ಬೇಕು. ದೇವರಾಜ ಅರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳನ್ನ ಸೇರಿಸ್ಬೇಕು. ನೀವು ಜಾತಿವಾರ ಅಭಿವೃದ್ಧಿ ನಿಗಮಕ್ಕಿಂತ ಭತ್ತ ಅಭಿವೃದ್ಧಿ ನಿಗಮ ಮಾಡಿ, ಎಣ್ಣೆಕಾಳು ಅಭಿವೃದ್ಧಿ ನಿಗಮ ಮಾಡಿ, ತೊಗರಿಬೇಳೆ ಅಭಿವೃದ್ಧಿ ನಿಗಮ ಮಾಡಿ, ಆ ಎಲ್ಲದನ್ನು ನೀವು ಹೊಸ ಒಂದು ಸಿಸ್ಟಮ್ ಮಾಡೋದು ಬೇಕಾಗಿಲ್ಲ. KVKಗಳಿದಾವೆ, ಕೃಷಿ ವಿಜ್ಞಾನ ಕೇಂದ್ರಗಳು. ಆ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ನೀವು ಆ ಜವಾಬ್ದಾರಿ ನೀಡಿ. ಆಕ್ಚುಲಿ ಏನಾಗಿದೆ ಸರ್ ಅಂದ್ರೆ ಬಜೆಟ್ ಅನ್ನೋದು ಹಾಳಾಗ್ಬಿಟ್ಟಿದೆ. ತೇಜಸ್ವಿ ಪಟೇಲ್ ಅವರೇ, ನಿಮ್ಮ ಹತ್ರ ಮಾತನಾಡ್ತೀನಿ. ಬಹಳಷ್ಟು ಪ್ರಮುಖ ವಿಚಾರಗಳನ್ನ ನೀವು ಉಲ್ಲೇಖ ಮಾಡಿದ್ರಿ. ಆಮೇಲೆ ಈಗ APMC ಕಾಯ್ದೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸುವಂತ ನಿಟ್ಟಿನಲ್ಲಿ ಕೆಲ ಶಿಫಾರಸ್ಗಳನ್ನ ಮೊನ್ನೆ ನಾವು ನೋಡ್ತಾ ಇದೀವಿ. ಅದರಿಂದ ಏನಾದ್ರು ನಿಮ್ಗೆ ಅನುಕೂಲ ಆಗಬಹುದಾ ರೈತ ವರ್ಗಕ್ಕೆ ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನೆ ಇದೆ. ಅದಕ್ಕೆ ನಿಮ್ಮ ಹತ್ರ ಉತ್ತರ ಪಡ್ಕೊಳ್ತೀವಿ. ಅದ್ರ ಜೊತೆಗೇನೆ ಪ್ರಮುಖವಾಗಿ ಬೆಂಗಳೂರು ಈಗ ಕರ್ನಾಟಕ ದೇಶಕ್ಕೆ 2ನೇ ತೆರಿಗೆ ಕಟ್ತಾ ಇರುವಂತ ಅತಿ ದೊಡ್ಡ ರಾಜ್ಯ ಅನ್ನುವಂಥ ವಿಚಾರ ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಬೆಂಗಳೂರಿನ ಪಾಲು ಬಹಳ ಮುಖ್ಯ ಇದೆ. ಹಾಗಾಗಿ ಬೆಂಗಳೂರಿನ ನಿರೀಕ್ಷೆಗಳು ಕೂಡ ಬಹಳ ಇದೆ. ನಮಗೆ ಮೇಲಿನ ಮೇಲೆ ಹಲವು ಕಾರ್ಪೊರೇಟ್ ಕಂಪನಿಗಳಿಗೆ ಸಂಬಂಧಪಟ್ಟ ಹಾಗಿನ CEOಗಳು ಕಳೆದ 3-4 ವರ್ಷಗಳಿಂದ ಬೆಂಗಳೂರು ಬಿಟ್ಟು ಹೈದರಾಬಾದ್ ಹೋಗ್ತೀವಿ ಅಂತ ಹೇಳ್ಕೊಂಡು ನೇರವಾಗಿ ನಮಗೆ ಧಮಕಿ ಹಾಕ್ತಾರೆ. ಯಾಕಂದ್ರೆ ಅಷ್ಟು ಕೆಟ್ಟದಾಗಿ ಅವರನ್ನ ನಡ್ಸ್ಕೊಳ್ತಾ ಇದೀವಿ. ಒಂದು ಒಳ್ಳೆ ರಸ್ತೆ ಕೂಡ ಕಲ್ಪಿಸ್ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸನ್ನಿವೇಶದಲ್ಲಿದ್ದೀವಿ. ಇಂಥ ಟೈಮ್ನಲ್ಲಿ ಬೆಂಗಳೂರಿನ ನಿರೀಕ್ಷೆ ಅಟ್ಲೀಸ್ಟ್ ಈ ಬಾರಿ ಏನಾದ್ರು ಸರಿದೂಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಏನೇನು ಇಟ್ಕೊಳ್ಬಹುದಾಗಿದೆ ಬಜೆಟ್ ಮೇಲೆ ಬನ್ನಿ ನೋಡ್ಕೊಂಬೋಣ.
ಗ್ಯಾರಂಟಿಗಳಿಗೆ ಗಂಟು ಕೊಡಬೇಕು, ಬರದ ನೋವಿಗೆ ಮದ್ದು ನೀಡಬೇಕು, ಲೋಕಸಭಾ ಚುನಾವಣೆ ಮೇಲೂ ಚಿತ್ತ ಇರಬೇಕು. ಅಳೆದು ತೂಗಿ 10 ಲೆಕ್ಕಾಚಾರ ಹಾಕಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಲಿದ್ದಾರೆ. ಲೆಕ್ಕರಾಮಯ್ಯನ ದಾಖಲೆ ಬಜೆಟ್ನತ್ತ ಬೆಂಗಳೂರಿಗರು ಕೂಡ ಗಮನ ಹರಿಸಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಗೋದೇನು? 2ನೇ ಸಲ ಸಿಎಂ ಕುರ್ಚಿಗೆ ಏರಿರುವ ಸಿದ್ದರಾಮಯ್ಯ ತಮ್ಮ ದಾಖಲೆಯ 15ನೇ ಬಜೆಟ್ ಮಂಡಿಸಲಿದ್ದಾರೆ. ರಾಜ್ಯದ ಆಯವ್ಯಯವನ್ನ ಸಿದ್ದು ಪ್ರಸ್ತುತಪಡಿಸಲಿದ್ದಾರೆ. ಗ್ಯಾರಂಟಿ ಯೋಜನೆ, ಬರದ ಸ್ಥಿತಿ ಹಾಗೂ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಮಂಡಿಸುತ್ತಿರುವ ಬಜೆಟ್ನತ್ತ ಕುತೂಹಲ ಸೃಷ್ಟಿಯಾಗಿದೆ. 2024-25 ಸಾಲಿನ ಬಜೆಟ್ ಮೊತ್ತ 3,50,000 ಕೋಟಿಯಿಂದ 3,80,000 ಕೋಟಿ ಇರುವ ಸಾಧ್ಯತೆ ಇದೆ. ಇನ್ನೊಂದು ಬಜೆಟ್ನಲ್ಲಿ ಬೆಂಗಳೂರಿಗೆ ಏನೇನು ಸಿಗುವ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ, ಸರ್ಕಾರಕ್ಕೆ ಪಾಲಿಕೆ ಬಜೆಟ್ನಲ್ಲಿ 8,050 ಕೋಟಿ ಹಣಕ್ಕೆ ಪ್ರಸ್ತಾವನೆ ಇಟ್ಟಿದೆ. ಇನ್ನು ಪಾಲಿಕೆ ಚುನಾವಣೆ ದೃಷ್ಟಿಯಿಂದ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚು ಒತ್ತು ನೀಡುವ ಸಾಧ್ಯತೆ ಇದೆ. ಹಾಗೆ ಮೇಕೆದಾಟು ಯೋಜನೆಗೆ ಹಣ ಘೋಷಿಸುವ ಸಂಭವ ಇದೆ. ಇನ್ನು ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ರಸ್ತೆಗಾಗಿ 1,500 ಕೋಟಿ ಹಣವನ್ನ ಕೋರಲಾಗಿದೆ. ಹಾಗೆ ಮೆಟ್ರೋ ಮಾರ್ಗ ವಿಸ್ತರಣೆಗೆ ಹೆಚ್ಚಿನ ಅನುದಾನ ನೀಡಬಹುದು. ಇನ್ನು 2006ಕ್ಕಿಂತ ಮುಂಚಿನ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಭಾಗ್ಯ ದೊರೆಯಬಹುದು. ಟ್ರಾಫಿಕ್, ಫುಟ್ಪಾತ್, ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ವಿಶೇಷ ಒತ್ತು ನೀಡುವ ನಿರೀಕ್ಷೆ ಇದೆ. ಇಂದಿರಾ ಕ್ಯಾಂಟೀನ್ ಪುನಶ್ಚೇತನಕ್ಕೆ ಅನುದಾನದ ನಿರೀಕ್ಷೆ ಇದೆ. ಇನ್ನು ಬಜೆಟ್ನಲ್ಲಿ ಗ್ಯಾರಂಟಿಗೆ 58,000 ಕೋಟಿ ಮೀಸಲಿಡಬೇಕು. ಹೀಗಾಗಿ ಮದ್ಯದ ಮೇಲಿನ ಸುಂಕ ಏರಿಕೆ ಮಾಡುವ ಸಂಭವ ಇದೆ. ಆದರೆ ಬೆಲೆ ಏರಿಕೆ ತಗ್ಗಿಸಿ ಅಂತ ಜನರು ಬೇಡಿಕೆ ಇಟ್ಟಿದ್ದಾರೆ. ಬಜೆಟ್ ಬಗ್ಗೆ ಮಧ್ಯಮ ವರ್ಗದ ಜನರಂತೂ ಬೆಲೆ ಏರಿಕೆ ತಗ್ಗಿಸಿ ನೆಮ್ಮದಿಯ ಜೀವನಕ್ಕೆ ಜಾಗ ಮಾಡಿಕೊಟ್ರೆ ಸಾಕು ಅಂತಿದ್ದಾರೆ. ದಯವಿಟ್ಟು ರೋಡ್ಗಳು ಮಾಡಿಸಿ, ಆಮೇಲೆ ಜನರಿಗೆ ಅನುಕೂಲ ಮಾಡಿಕೊಡಿ. ದಯವಿಟ್ಟು ಏನೇ ಇದ್ರೂ ಜನರಿಗೋಸ್ಕರ ಮಾಡಿ. ತೊಗರಿ ಬೇಳೆ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಅಕ್ಕಿ ರೇಟ್ ಜಾಸ್ತಿ ಆಗಿದೆ. 60 ರೂಪಾಯಿ 62 ರೂಪಾಯಿ ಮಿನಿಮಮ್ ಇದೆ. ಮಿಡಿಲ್ ಕ್ಲಾಸ್ ಜನ ನಾವೆಲ್ಲ ಎಲ್ಲಿ ಹೋಗಿ ಊಟ ಮಾಡಬೇಕು, ದುಡಿಬೇಕು, ತುಂಬ ಕಷ್ಟ ಇದೆ. ದಯವಿಟ್ಟು ರೇಟ್ ಕಡಿಮೆ ಮಾಡಿ. ಇನ್ನು ಬೆಂಗಳೂರಿಗೆ ವಿಶೇಷ ಒತ್ತು ನೀಡುವಂತೆ ಉದ್ಯಮಿಗಳು ಸಲಹೆ ನೀಡಿದ್ದು ಮಧ್ಯಮ ವರ್ಗಕ್ಕೆ ಗ್ಯಾರಂಟಿ ಕೊಡಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕು, ಜಾಸ್ತಿ ದುಡ್ಡು ಬೇಕು. ಯಾಕಂದರೆ ಬೆಂಗಳೂರಿಂದಾನೆ ಕರ್ನಾಟಕ ಸರ್ಕಾರಕ್ಕೆ 50% ಜಾಸ್ತಿ ಇದು ಟ್ಯಾಕ್ಸ್ ಎಲ್ಲ ಸಿಕ್ಕತ್ತೆ. ಬೆಂಗಳೂರಿಂದ ಏನಂತಾರೆ ಅಂದರೆ, ಯಾರು ಬಡವರಿದಾರೋ ಅವ್ರಿಗೆ ಕೊಡಿ. ಕರ್ನಾಟಕದಲ್ಲಿ 70% ಜನತೆಗೆ ಬೆಂಗಳೂರಿಗೆ ಜಾಸ್ತಿ ದುಡ್ಡು ಬೇಕು. ಇದು ಬೆಂಗಳೂರು ಸಿಟಿಗೆ ಬೇಕು. ಬೆಂಗಳೂರು ಸಿಟಿ ಕಾರ್ಪೊರೇಷನ್ ರಿಫಾರ್ಮ್ ಆಗಬೇಕು. ಇದೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ. ನಾವು 20 ವರ್ಷದಿಂದ ಅದೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ. ಏನೇ ಹೇಳಿ, ಎಲ್ಲ ನಿರೀಕ್ಷೆಗೂ ಬಜೆಟ್ನಲ್ಲಿ ಉತ್ತರ ಸಿಗಲಿದೆ. ಲೆಕ್ಕರಾಮಯ್ಯನ ಲೆಕ್ಕಾಚಾರ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಶಾಂತಮೂರ್ತಿ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಬೆಂಗಳೂರಿನ ನಿರೀಕ್ಷೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹೌದು, ವಿಶೇಷವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಏನ್ ಯೋಜನೆಗಳು, ಹೊಸ ಯೋಜನೆಗಳು ಹೋಗ್ಲಿ, ಇರುವಂತ ರಸ್ತೆಗಳನ್ನಾದ್ರೂ ಸರಿ ಮಾಡಿ ಒಳ್ಳೆ ರೀತಿಯಂತ ಮೂಲ ಸೌಕರ್ಯಗಳನ್ನ ಮೊದಲಿಗೆ ಕಲ್ಪಿಸ್ಕೊಡಿ, ಅಷ್ಟಾದ್ರೆ ಸಾಕು. ಯಾಕಂದ್ರೆ ಬಹಳ ದಿನಗಳಿಂದ ನಾವು ನೋಡ್ತಾ ಇದ್ವಿ ಬೆಂಗಳೂರಿನಲ್ಲಿ ಎಲ್ಲೆಂದ್ರಲ್ಲಿ ಅಪಘಾತಗಳು, ಯಾವುದೋ ಗುಂಡಿ ತಪ್ಸೋಕ್ ಹೋಗೋದು, ಹಿಂದ್ಗಡೆಯಿಂದ ಬಸ್ ಬರೋದು, ಅದಕ್ಕೊಂದು ಕಳಂಕ, ಕಿಲ್ಲರ್ BMTC ಅಂತೇಳಿ. ಬಟ್ ಅಲ್ಲಿ ಆಗ್ತಾ ಇರುವಂತ ಅವ್ಯವಸ್ಥೆ, ರಸ್ತೆ ಗುಂಡಿಗಳಿಂದಾಗಿ ಮೇಜರ್ ಸಮಸ್ಯೆಗಳಾಗ್ತಾ ಇದೆ. ಇದನ್ನೂ ಪರಿಹರಿಸೋಕಾಗದೆ ಹೋದ್ರೆ ಈ ಸರ್ಕಾರ ಇದ್ದೇನೋ ಬಿಟ್ರೇನೋ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಜನರದ್ದು. ಆಮೇಲೆ BBMP ಚುನಾವಣೆ ಎಷ್ಟು ಬಾರಿ ಆಯ್ತು, ಚುನಾವಣೆ ಈಗ ನಡೆಯದೇನೆ. ಸೊ ಕಾರ್ಪೊರೇಟರ್ ಹತ್ರ ಕೇಳೋಣ ಅಂತಾನೆ ಕಾರ್ಪೊರೇಟರ್ಗಳಿಲ್ಲ, ಅಧಿಕಾರಿಗಳು ಸ್ಪಂದಿಸಲ್ಲ, ಸರ್ಕಾರ ಗಮನ ಕೊಡ್ತಿಲ್ಲ. ಈ ರೀತಿಯಾದಂಥದ್ದು ಜನರ ನಿತ್ಯದ ಭಾವನೆ ಆಗಿದೆ ಬೆಂಗಳೂರಿನಲ್ಲಿ ಬದುಕುವಂತವ್ರದ್ದು. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿಯಿಂದ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇರುವಂತದ್ದು ಕಿರಣ್ ಸೂರ್ಯ, ಪ್ರಮುಖವಾಗಿ ಬೆಂಗಳೂರಿನ ಭಾವನೆ ಏನೇನು ಅನ್ನುವಂಥದ್ದು. ನೀವು ಕೂಡ ಬಹಳಷ್ಟು ಈ ರಸ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ದೊಡ್ಡ ಕ್ಯಾಂಪೇನ್ ನಡೆಸುವಂತಹ ಸಂದರ್ಭದಲ್ಲಿ ಅನುಭವಕ್ಕೆ ಬಂದಿರುತ್ತೆ ಸಮಸ್ಯೆಗಳ ಆಗರ ಏನೇನು ಅಂತ. ತಕ್ಷಣಕ್ಕೆ ಬಗೆಹರಿಬಹುದಾದಂತಹ ನಿರೀಕ್ಷೆಗಳನ್ನಾದ್ರೂ ಮಾಡಬಹುದಾ ಈ ಬಜೆಟ್ ನಲ್ಲಿ? ಏನು ಬೆಂಗಳೂರಿನ ಜನ ಏನ್ ಹೇಳ್ತಾರೆ ಕಿರಣ್ ಸೂರ್ಯ? ಅದು ಮಲ್ತೇಶ್, ಖಂಡಿತವಾಗ್ಲೂ ಕೂಡ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾದಂತಹ ಬಸ್ ಪ್ರಯಾಣಕ್ಕೆ ಒಂದು ಅವಕಾಶ ಕೂಡ ಕಲ್ಪಿಸಿರುವಂತದ್ದು ಈ ಒಂದು ಬಜೆಟ್ ನಲ್ಲಿ. ಅಂದ್ರೆ ಈಗಾಗಲೇ ನಾರ್ಮಲ್ ಬಸ್ಗಳಲ್ಲಿ ಮಾತ್ರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿರುವಂತದ್ದು. ಸಾಕಷ್ಟು ಮಹಿಳೆಯರು ಅಂದ್ರೆ AC ಬಸ್ ನಲ್ಲಿ ನಮಗೆ ಅವಕಾಶ ಸಿಗತ್ತಾ ಅನ್ನುವಂತ ಒಂದು ಭರವಸೆಯಲ್ಲಿರುವಂತದ್ದು. ಮತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ರಸ್ತೆಗಳು, ನೀವು ಹೇಳಿದಂತೆ ರಸ್ತೆಗಳಿರ್ಬೋದು, ಮತ್ತೆ ಅಗತ್ಯವಾದಂತಹ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹಿಳಾ ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅವರಿಗೆ ಏನೇನೆಲ್ಲ ಈ ಒಂದು ಬಜೆಟ್ ನಲ್ಲಿ ನಿರೀಕ್ಷೆಗಳಿದೆ ಅಂತ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ನ ಮಂಡಿಸ್ತಾ ಇದ್ದಾರೆ. ಇವತ್ತಿನ ಬಜೆಟ್ ನ ಮೇಲೆ ನಿಮಗೆ ಅಂದ್ರೆ ಒಬ್ಬರು ಮಹಿಳಾ ಪ್ರಯಾಣಿಕರಾಗಿ, ಯುವತಿಯಾಗಿ, ವಿದ್ಯಾರ್ಥಿನಿಯಾಗಿ ಏನ್ ನಿರೀಕ್ಷೆ ಇದೆ ಅಂತ?
ಫ್ರೀ ಬಸ್ ಸೌಕರ್ಯ ಎಲ್ಲ ಕೊಟ್ಟಿದ್ದಾರೆ, ನಮ್ಗಿಂದ್ರೆ ಉಪಯೋಗ ಆಗಿದೆ. ಆದ್ರೆ ಅದರಿಂದ ಬಸ್ ಫೆಸಿಲಿಟಿ ಎಲ್ಲ ಕಮ್ಮಿ ಆಗ್ತಾ ಇದೆ. ಅದರಿಂದ ಕಾಲೇಜ್ ಮಕ್ಳಿಗೆ ತುಂಬಾ ತೊಂದರೆ ಆಗ್ತಿದೆ. ಕರೆಕ್ಟ್ ಟೈಮ್ ಕಾಲೇಜ್ಗೆ ಹೋಗಕ್ ಆಗ್ತಾ ಇಲ್ಲ. ಇದರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಮೇಲೆ ಸ್ಕಾಲರ್ಶಿಪ್ ಕೂಡ ಜನರಲ್ ಮಕ್ಳಿಗೆ ಅಥವಾ ಜನರಲ್ ಕ್ಯಾಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತಾ ಇದೀವಿ ನಾವು. ಮತ್ತೊಬ್ರು ಕೂಡ ಮಹಿಳಾ ಪ್ರಯಾಣಿಕರು ನನ್ನ ಜೊತೆಲಿರುವಂತದ್ದು. ಮೇಡಮ್, ಈಗಾಗಲೇ ನಾರ್ಮಲ್ ಬಸ್ಗಳಲ್ಲಿ ನಿಮಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ತಾವು ಕೂಡ ಈಗ KSRTC ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ. ಇವತ್ತಿನ ಬಜೆಟ್ನಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ, ಏನ್ ಬೇಕು ಅಂತ? ಏನಿಲ್ಲ, ಎಲ್ಲ ಕೊಟ್ಟಿದ್ದಾರೆ, ಅವರೇ ಅನುಕೂಲವಾಗ ನಮಗೆ ಕೇಳಕ್ ಮುಂಚೆಗೆ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದೀವಿ ನಾವು. ಬಟ್ ಹಂಗೆ ಇದು ಮುಂದುವರ್ಕೊಂಡು ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಸುಮ್ಮನೆ ಎಲೆಕ್ಷನ್ ಟೈಮಿಗೆ ಮತ್ತೆ ಸ್ಟಾಪ್ ಮಾಡ್ಬಿಡೋದು, ಆ ಥರ ಏನು ಮುಂದಕ್ಕೆ ಮಾಡಬಾರ್ದು ಅಂತ ಕೇಳ್ಕೊಂತೀವಿ ನಾವು. ಸ್ವಲ್ಪ ಬಸ್ಗಳು ಇನ್ನು ಸ್ವಲ್ಪ ಅನುಕೂಲ ಮಾಡ್ಕೊಡ್ಲಿ ಅಂತ ಕೇಳ್ತಾ ಇದೀವಿ. ಸ್ಕೂಲ್ ಮಕ್ಳಿಗೆ, ಕೆಲ್ಸಕ್ಕೆ ಹೋಗೋರಿಗೆ, ವರ್ಕರ್ಸ್ಗೆ ತುಂಬಾ ರಶ್, ಬಸ್ಸು ಹೋಗಕ್ ಆಗ್ತಾ ಇಲ್ಲ ಟೈಮ್ ಸರಿಯಾಗಿ. ಅದೊಂದ್ ಕಡೆನ ರಿಕ್ವೆಸ್ಟ್. ನಾರ್ಮಲ್ ಬಸ್ಗಳಲ್ಲಿ ಮಾತ್ರ ಈಗಾಗಲೇ ಉಚಿತಕ್ಕೆ ಅವಕಾಶ ಇರುವಂತದ್ದು. AC ಬಸ್ಗಳಲ್ಲಿ ಕೊಟ್ಟರು ಕೂಡ ಅನುಕೂಲ ಆಗತ್ತೆ ಅನ್ನೋಂತ ನಿರೀಕ್ಷೆ ಏನಾರು ಇದೆಯಾ ಅಂತ? ಹೌದು ಸರ್, ಇದೆ. ಅಂದ್ರೆ ಬಸ್ ಇಲ್ಲಾಂದ್ರೆ ಆತರ ಕೊಡಕ್ಕಾಗಲ್ಲ. ಅಂದ್ರೆ ಮಾಮೂಲಿ ಇದೆ ಬಸ್ಗಳೇ ಸ್ವಲ್ಪ ಬಿಟ್ಕೊಟ್ರು ನಮ್ಗೆ ಅನುಕೂಲ ಆಗುತ್ತೆ. ಟೈಮ್ ಸರಿಯಾಗಿ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ ಕೆಲವ್ರ ಜನಕ್ಕೆ. ಸ್ಕೂಲ್ ಮಕ್ಕಳು ತುಂಬಾ ರಶ್ ಇರುತ್ತೆ ಬೆಳಿಗ್ಗೆ ಟೈಮ್. ಈಗ 1 hour ಬಂದಿದೀವಿ ನಾವು, 2 ಬಸ್ ಹತ್ತಿ ಇಳಿದು. ಹಂಗಾಗಿ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂತದ್ದು. ಮೇಡಮ್, ಈಗಾಗಲೇ ಇವತ್ತು ಬಜೆಟ್ ಇದೆ, ತಾವು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಒಂದು ಬಜೆಟ್ ಅಲ್ಲಿ? ಅದೇ ಸರ್, ನಮಗೆ ಫ್ರೀ ಬಸ್ ಬಿಟ್ಟಾಗಿಂದ ಸ್ವಲ್ಪ ತುಂಬಾನೇ ಕಷ್ಟ ಆಗ್ತಾ ಇದೆ. ಸ್ಟಾಪ್ ನಲ್ಲೂ ನಿಲ್ಲಿಸ್ತಾ ಇಲ್ಲ ಬಸ್ನ, ತುಂಬಾ ರಶ್ ಆಗ್ತಾ ಇದೆ. ಕಾಲೇಜ್ ಲೇಟ್ ಆಗ್ತಾ ಇದೆ ಹೋಗೋದು. ಅದೇ ಸ್ವಲ್ಪ ಬಸ್ಸಸ್ನ ಜಾಸ್ತಿ ಬಿಟ್ರೆ ಅನುಕೂಲ ತುಂಬಾ ಆಗುತ್ತೆ ಸರ್. ಅಂದ್ರೆ ಮಲ್ತೇಶ್, ಇವಿಷ್ಟು ಕೂಡ ಅಂದ್ರೆ ಬಸ್ನೊಳಗಿರುವಂತಹ ಮಹಿಳಾ ಪ್ರಯಾಣಿಕರು ಹೇಳ್ತಿರುವಂತದ್ದು, ಅಂದ್ರೆ AC ಬಸ್ನಲ್ಲೂ ನಮ್ಗೆ ಅವಕಾಶ ಕಲ್ಪಿಸಿದ್ರೆ ಒಳ್ಳೇದು ಅನ್ನೋಂಥದ್ದು. ಮತ್ತೆ ತಿರ್ಗಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಮಹಿಳಾ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಮಲ್ತೇಶ್, ಥ್ಯಾಂಕ್ ಯು ಕಿರಣ್. ಓಕೆ, ಸೊ ಇದೆಲ್ಲದರ ಜೊತೆಗೆ ನಾವು ನಿರೀಕ್ಷೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಜೊತೆಗೆ ತಜ್ಞರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಕೇಳ್ತೀವಿ. ಜೊತೆಗೆ ಬೆಂಗಳೂರಿನ ಬಗ್ಗೆ ಮಾಲ್ತೇಶ್ ತುಂಬ ಅದ್ಭುತವಾದ ಸಂಗತಿಗಳನ್ನ ಹೇಳಿದ್ರಿ. ಏನು ಅಂದರೆ ಈ DK ಶಿವಕುಮಾರ್ ಮಾತೆತ್ತಿರೋ ದೊಡ್ಡ ದೊಡ್ಡ ಸಂಗತಿಗಳನ್ನು ಹೇಳ್ತಾರೆ. ಟನಲ್ ರೋಡ್ಗಳನ್ನ ಹೇಳ್ತಾರೆ, ಹೆಂಗ್ ಗೊತ್ತಾ, ಬೇರೆ ಬೇರೆ ಪಥಗಳು, ಪೆರಿಫರಲ್ ರಿಂಗ್ ರೋಡ್ಗಳು, ಸಾಕಷ್ಟು ಸಂಗತಿಗಳನ್ನ ಹೇಳ್ತಾರೆ. ಅವ್ರ ತಲೆಯಲ್ಲಿದೆ. ಹೌದು, ಆದರೆ ಅದನ್ನೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿದೆ. ಯಾಕಂದರೆ ಬೆಂಗಳೂರು ದೊಡ್ಡ ಮಟ್ಟದ ಆದಾಯವನ್ನು ತಂದುಕೊಡುವಂಥ ಬೆಂಗಳೂರನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಗ್ಯಾರಂಟಿ ಬಜೆಟ್ಗೆ ಕ್ಷಣಗಳನ್ನೇ ಆರಂಭ ಆಗಿದೆ. ವಿಶೇಷ ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ. ಬಜೆಟ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನಂತರ ಬಜೆಟ್ ಮಂಡನೆ. ಕೆಲವೇ ಕ್ಷಣಗಳಲ್ಲಿ CM ಬಜೆಟ್ ಮಂಡಿಸ್ತಾರೆ. 10 ಕಾಲಿಗೆ ಬಜೆಟ್ ಮಂಡಿಸ್ತಾರೆ. 15ನೇ ಬಾರಿ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇದೊಂದು ದೊಡ್ಡ ಚಾಲೆಂಜ್ ಕೂಡ ಹೌದು. 173 ಪುಟಗಳ ಬಜೆಟ್ ಅನ್ನು ಮಂಡಿಸ್ತಾರೆ ಸಿದ್ದರಾಮಯ್ಯನವರು. ಜೊತೆಗೆ ಬಜೆಟ್ನ ಗಾತ್ರ ಕೂಡ ಈ ಬಾರಿ ಜಾಸ್ತಿ ಆಗ್ತಾ ಇದೆ. ನಿರೀಕ್ಷೆಗಳು ಕೂಡ ಜಾಸ್ತಿನೇ ಇದಾವೆ. ಎಸ್, ಬನ್ನಿ ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ. ಶ್ರೀಹರಿ ನಮ್ಮ ಜೊತೆಗಿದ್ದಾರೆ, ಆರ್ಥಿಕ ತಜ್ಞರು. ಶ್ರೀಹರಿ ಅವರೇ, ನಾವು ಹೇಳ್ತಾ ಇದ್ವಿ ಬಜೆಟ್ ಅಂತಂದರೆ ವಿಪರೀತವಾದಂಥ ನಿರೀಕ್ಷೆಗಳಿರ್ತವೆ ಜನರಿಗೆ. ಜನರು ಕೂಡ ಮಾತಾಡ್ತಾ ಇದ್ರು, ತಜ್ಞರು ಕೂಡ ಮಾತಾಡಿದ್ದಾರೆ. ತಾವೇನು ಹೇಳ್ತೀರಿ ಸರ್? ಏನೇನು ಚಾಲೆಂಜ್ಗಳಿದೆ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ? ರಂಗನಾಥ್ ಅವರೇ, ಥ್ಯಾಂಕ್ ಯು. ಚಾಲೆಂಜಸ್ ತುಂಬಾ ಇದೆ. ಈಗ ಮೊದಲೇ ಒಂದು ಹೊರೆ ಇತ್ತು, ಅದನ್ನೇ ಬ್ಯಾಲೆನ್ಸ್ ಮಾಡಕ್ ಕಷ್ಟ ಆಗ್ತಾ ಇತ್ತು. ಹೊಸ ಗ್ಯಾರಂಟಿಗಳಿಂದ ಇನ್ನೊಂದು 54,000 ಜಾಸ್ತಿ ಆಗಿದೆ. ಈಗ ನಮ್ಮ ಮುಂದೆ 3 ಆಪ್ಷನ್ಸ್ ಇರುತ್ತೆ. ಒಂದು ಹೊಸ ಸಾಲ ಮಾಡೋದು, ಅಥವಾ ಸೇವಿಂಗ್ಸ್ ಮಾಡೋದು, ಅಥವಾ ಇನ್ಕಮ್ ಅನ್ನು ಜಾಸ್ತಿ ಮಾಡೋದು. ಈ 3 ಆಪ್ಷನ್ಸ್ ಅಲ್ಲಿ ಈಗ ಆಲ್ರೆಡಿ ಗೈಡ್ ಲೈನ್ ವ್ಯಾಲ್ಯೂಗಳನ್ನ ಜಾಸ್ತಿ ಮಾಡಿದ್ದಾರೆ. ಈ ಗೈಡ್ ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡಿರೋದ್ರಿಂದ ಇನ್ಕಮ್ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆಂದ್ರೆ ಪ್ರಾಪರ್ಟಿ ಪರ್ಚೇಸರ್ಸ್ ತುಂಬಾ ಕಡಿಮೆ ಆಗ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ಗಳು ಬರೋದು ತುಂಬಾ ಕಡಿಮೆ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಪರ್ಸೆಂಟೇಜ್ ಜಾಸ್ತಿ ಆಯ್ತು, ಆದರೆ ಇನ್ಕಮ್ ಕಮ್ಮಿ ಆಗತ್ತೆ. ಇದರ ಬಗ್ಗೆ ರೀಲೂಪ್ ಮಾಡಬೇಕು. ಅವಾಗ ಈ 1 ವರ್ಷದ ಹಿಂದೆ ಕೆಲವು ಫೆಸಿಲಿಟಿಗಳನ್ನ ಕೊಟ್ಟಿದ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ. ಆಗ ಇನ್ಕಮ್ ಆಫ್ ಸರ್ಕಾರ ಆಲ್ಮೋಸ್ಟ್ ಡಬಲ್ ಆಗಿತ್ತು ಒಂದು 6 ತಿಂಗಳ ಕಾಲ. ಈ ರೀತಿಯ ಸಣ್ಣ ಸಣ್ಣ ಚೇಂಜಸ್ ನಿಂದ ಇನ್ಕಮ್ ಅನ್ನ ಜಾಸ್ತಿ ಮಾಡಬಹುದು. ಓಕೆ 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 ಹರಿಹರ ಕಡಿಮೆ ಆಗುತ್ತೆ. ಹರಿಹರ ನೀವು ಹಾಗೆ ಸಂಪರ್ಕದಲ್ಲಿರಿ. ಯಾವ್ಯಾವುದನ್ನು ಅನುಸರಿಸಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಇದೆಯಲ್ಲ, ಅದು ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟರ್. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ, ಹಿರಿಯ ಪತ್ರಕರ್ತರು. ಶಿವಕುಮಾರ್, ಒಂದು ಮಾತನ್ನು ಹೇಳಿದ್ರೆ ಇಲ್ಲಿ ಗಮನಿಸಬೇಕು ನೋಡಿ. ಯೋಜನೆಗಳನ್ನು ಘೋಷಣೆ ಮಾಡುವಂಥದ್ದು ಬಹಳ ಸುಲಭ ಸರ್, ಇಂಪ್ಲಿಮೆಂಟ್ ಮಾಡುವಂಥದ್ದು ಬಹಳ ಕಷ್ಟ. ನಂಬರ್ 1.
ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೀವು ಕಷ್ಟನೋ ಸುಖನೋ ನೀವು ಕೊಟ್ಟಿರುವಂಥ ಭಾಗ್ಯಗಳೇನಿದೆಯಲ್ಲ, ಗ್ಯಾರಂಟಿಗಳೇನಿದೆಯಲ್ಲ ಅದನ್ನು ಮಾಡಬೇಕು. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥದ್ದು ಮಾತಿದೆಯಲ್ಲ, ಹಾಗೆ ಜನ ಹೆಂಗೆ ಅಂತಂದರೆ ಒಂದು ಸರಿ ಅದಕ್ಕೆ ರುಚಿ ಹತ್ತಿತು ಅಂತಂದರೆ ಸಾಲ ಮಾಡಿ ಆದ್ರೂ ನೀವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿ ನಮ್ಮ ಕತೆ ಹೇಳಬೇಡಿ ಅಂತಾರೆ ಜನರು. ಸೊ ಇಂಥ ಒಂದು ಬೆಟ್ಟದಷ್ಟು ನಿರೀಕ್ಷೆಯ ನಡುವೆ ಇವತ್ತು 15ನೆಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಏನಂತೀರಿ ಶಿವಕುಮಾರ್? ನೋಡಿ, 15ನೇ ಬಜೆಟ್ ಮಂಡಿಸ್ತಾ ಇರ್ಬೋದು. ಮೋಸ್ಟ್ಲಿ ಸಿದ್ದರಾಮಯ್ಯನವರ ಜೀವನದಲ್ಲೇ ಒಂದು ದೊಡ್ಡ ಸವಾಲು ಅಂತಂದ್ರೆ ಇವತ್ತಿನ ಬಜೆಟ್. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು 3 ಬಜೆಟ್ಸ್ ಏನಿತ್ತು ಅವಾಗ ಬರ ಇತ್ತು, ಈಗ ಬರ ಇದೆ, ಚುನಾವಣೆ ಇದೆ, ಗ್ಯಾರಂಟಿಗಳಿದೆ, BBMP ಎಲೆಕ್ಷನ್ ಇದೆ, ಜನಗಳ ನಿರೀಕ್ಷೆ ಹಿಮಾಲಯ ಎತ್ತರಕ್ಕೆ ಹೋಗಿದೆ ಇವತ್ತು. ಹಂಗಾಗಿ ಅವರ ಜೀವನದ ಎಲ್ಲ ಅನುಭವನ ಹಾಕಿ ಇವತ್ತು ಅವ್ರ ಬಜೆಟ್ ನ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ನೀವು ಮಾತಾಡುವಾಗ ನಾನು ಕೇಳ್ತಾ ಇದ್ದೆ, ಟನಲ್ ರಸ್ತೆಗಳು, ಬೆಂಗಳೂರಲ್ಲಿ ರಸ್ತೆಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ. ಆದ್ರೆ ಇರಿಗೇಷನ್ ಅಲ್ಲಿ ನೀವು ನೋಡಿ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇವತ್ತಿದಾವೆ. ಮಾದಾಯಿಯಿಂದ ಹಿಡಿದು ಅಪ್ಪರ್ ಕೃಷ್ಣದಿಂದ ಹಿಡಿದು ಈ ಕಡೆ ಮೇಕೆದಾಟುವರೆಗೂ ಟನಲ್ ರೋಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಆದ್ರೆ ಬರೀ 2 ವೀಲರ್ ಮಾತ್ರ ಬಿಡ್ತಾರೆ ನೆಲಮಂಗಲ ಫ್ಲೈಓವರ್ ಅಲ್ಲಿ. ಈಗ ಹೆವಿ ವೆಹಿಕಲ್ ತೆಗೆದಿದ್ದಾರೆ, ಅದನ್ನೇ ರೆಕ್ಟಿಫೈ ಮಾಡಕ್ ಆಗ್ತಾ ಇಲ್ಲ ಇವ್ರಿಗೆ. ಈ ಟನಲ್ ರೋಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ರಂಗನಾಥ್, ಬೆಂಗಳೂರು ನಾರ್ತ್ ಏನಿದೆ ಆ ನಾರ್ತ್ ಭಾಗಕ್ಕೆ ಒಂದು ಜಯದೇವ ಬೇಕು. ಯಾಕಂತಂದ್ರೆ ಇಲ್ಲೆಲ್ಲೋ ಹಾರ್ಟ್ ಅಟ್ಯಾಕ್ ಆಗಿರೋನ್ಗೆ ಆ ಮೂಲೆಗೆ ಹೋಗೋಷ್ಟೊತ್ತಿಗೆ ಈ ಟ್ರಾಫಿಕ್ ಅಲ್ಲಿ ಸತ್ತೋಗ್ಬಿಡ್ತಾ ಇದ್ದಾರೆ. ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಈ ಭಾಗದ ಜನಕ್ಕೆ ಒಂದು ಜಯದೇವ ಬೇಕು. ಹಂಗಾಗಿ ಅದೇನು ಬಹಳ ದೊಡ್ಡ ಖರ್ಚಾಗೋದಿಲ್ಲ. ಇವತ್ತು ಬೇಸಿಕ್ ಫೆಸಿಲಿಟೀಸು ಬೆಂಗಳೂರಲ್ಲಿ ಬಹಳ ಇಂಪ್ರೂವ್ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಫೋಕಸ್ ಮಾಡಬೇಕು. ಯಾಕಂದ್ರೆ BBMP ಎಲೆಕ್ಷನ್ ಒಂದ್ ಕಡೆ ಆದ್ರೆ ಬೇಸಿಕ್ ಫೆಸಿಲಿಟೀಸ್ ಎಂತ ಒಂದು ಅನಾಚಾರ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಇದನ್ನ ಅನಾಚಾರನೇ ಅಂತ ಹೇಳ್ಬೇಕು. ಇದನ್ನ BDA ಅಪಾರ್ಟ್ಮೆಂಟ್ಸ್ ಕಟ್ಟಿದ್ದಾರೆ, ಆದ್ರೆ ಆ BDA ಕಟ್ಟಿರೋ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲೂ ಪಾರ್ಕ್ ಇಲ್ಲ, ಮಕ್ಕಳು ಆಡೋದಕ್ಕೆ ಜಾಗ ಇಲ್ಲ, ರೂಲ್ಸ್ ಫಾಲೋ ಮಾಡಿದ್ದಾರೆ, ಕ್ಲಬ್ ಇಲ್ಲ. ಸುಮ್ಮನೆ 400-600 ಮನೆ ಕಟ್ಟೋದು ಕೊಟ್ಬಿಡೋದು, ಇಂಥ ವಿಚಾರದಲ್ಲಿ ಮನೆ ಕಟ್ಟೋದು ಮಾರ್ಬಿಡೋದು. ಇವ್ರಿಗೆ ಯಾವ ಫೆಸಿಲಿಟೀಸ್ ಇಲ್ಲ, ಯಾವ ತರ ನೈತಿಕತೆ ಇದೆ? ಶಿವಕುಮಾರ್ ನೀವು ಹಾಗೆ ಸಂಪರ್ಕದಲ್ಲಿ ಶಿವಕುಮಾರ್ ಒಳ್ಳೆ ಮಾತನ್ನು ಹೇಳಿದ್ರು. ಏನಾದ್ರೂ ಈ ಕಡೆ ಭಾಗದವ್ರಿಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಉತ್ತರದಲ್ಲಿ ಒಂದು ಆಗ್ಬೇಕು ಅಂತ ಬೇರೆ ಬೇರೆ ಊರುಗಳ ಕಥೆ ಏನು ಅದನ್ನು ಕೂಡ ಹೇಳ್ಬೇಕು. ಇನ್ನೊಂದು ಮಾಡಬಹುದು ನೀವು, ಜೊತೆಗೆ ಇನ್ನೊಬ್ಬ ಡಾಕ್ಟರ್ ಮಂಜುನಾಥರು ತರಬೇಕಲ್ಲ ಅಂತ ಕಡೆ ಸ್ವಲ್ಪ ಉದ್ಧಾರ ಮಾಡಿ ಅಂತ ಹೇಳಿ, ಅದು ಕೂಡ ಒಂದು ದೊಡ್ಡ ಚಾಲೆಂಜ್. ಬನ್ನಿ, ನಮ್ಮ ಜೊತೆಗೆ ರೋಹಿಣಿ ಅವರಿದ್ದಾರೆ, ಗೃಹಿಣಿ, ಹುಬ್ಬಳ್ಳಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರೋಹಿಣಿ ಮೇಡಮ್, ನಿಜಕ್ಕೂ ಏನು ಅಂದ್ರೆ ಹೆಣ್ಮಕ್ಳನ್ನು ಅಭಿನಂದಿಸಬೇಕು. ಯಾಕಂದ್ರೆ ಇವತ್ತು ಭಾರತದ ಆರ್ಥಿಕತೆ ಉಳಿದಿರೋದು ನಿಮ್ಮಂಥವರಿಂದ. ಯಾಕಂದ್ರೆ ಉಳಿತಾಯ ಅನ್ನುವಂಥದ್ದು ಏನಿದೆಯಲ್ಲ, ಉಳಿತಾಯ ಯೋಜನೆಗಳು ನಿಮ್ಮಿಂದ ನೋಡಿ ಕಲಿಬೇಕು. ಅಂಥದ್ರಲ್ಲಿ ಗೃಹಿಣಿಯರು ಬಹಳಷ್ಟು ನಿರೀಕ್ಷೆಗಳು ಇಟ್ಕೊಂಡಿದ್ದೀರಿ. ನೀವು ಏನೇನು ನಿರೀಕ್ಷೆಗಳಿದೆಯಮ್ಮ ನಿಮಗೆ? ಹೌದು ಸರ್, ಇವತ್ತು ಸಿದ್ದರಾಮಯ್ಯ ಅವರು 15ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ. ಸೊ ನಮ್ಮ ನಿರೀಕ್ಷೆಗಳು ಏನಂತಂತಂದರೆ, ಹೆಣ್ಮಕ್ಳಿಗೆ, ಮಹಿಳಾ ಎಂಟರ್ಪ್ರಿನರ್ ಅವರಿಗೆ ಜಾಸ್ತಿ ಸಾಲ ಸೌಲಭ್ಯನ ನೀಡಬೇಕು, ಕಡಿಮೆ ಬಡ್ಡಿ ದರದಲ್ಲಿ ಸಬ್ಸಿಡಿನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಯಾಕಂತಂದರೆ ಮಹಿಳೆಯರೇ ಇವತ್ತು ಅಭಿವೃದ್ಧಿಗೆ ಪೂರಕ. ಯಾಕಂತಂದರೆ ಎಷ್ಟು ನಾವು ಮಹಿಳೆಯರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಅವ್ರನ್ನ ಮುಂದೆ ತರ್ತೀವಿ, ಅದರಿಂದ ನಮಗೆ ಲಾಭ ಇದೆ ಸರ್. ಹೀಗಾಗಿ ಅತಿ ಹೆಚ್ಚು ಈ ಬಜೆಟ್ನಲ್ಲಿ ನಾವು ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಹೀಗಾಗಿ ಸ್ವಲ್ಪ ಜಾಸ್ತಿ ನಮಗೆ ಸಾಲ ಸೌಲಭ್ಯಗಳನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಹಲವಾರು ಮಹಿಳಾ ಸಂಘಗಳೆಲ್ಲ ಇದ್ದಾವೆ, ಅವುಗಳನ್ನು ಅಭಿವೃದ್ಧಿ ಪಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಓಕೆ ಮೇಡಮ್, ಈಗ ಒಂದು ಪ್ರಶ್ನೆ, ಒಂದು ಚಿಕ್ಕ ಪ್ರಶ್ನೆ, ನಿಮ್ಮ ಅನುಭವಕ್ಕೆ ಹೇಗೆ ಬಂದಿದೆ ಅಂತ. ಈಗ ಮೊನ್ನೆ ರಾಜ್ಯಪಾಲರು ಭಾಷಣ ಮಾಡೋ ಸಂದರ್ಭದಲ್ಲಿ ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಬಳಿಕ ಸುಮಾರು 1 ಕೋಟಿ ಬಡವರು ಈಗ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಅದಕ್ಕೆ ಕಾರಣನೇ ಗ್ಯಾರಂಟಿ ಯೋಜನೆ ಅಂತ. ಗ್ಯಾರಂಟಿ ಅಂದ್ರೆ ನಿಮ್ ಅಕೌಂಟಿಗೆ 2,000 ರೂಪಾಯಿ ಬಂದು ಬೀಳ್ತಾ ಇರುವಂತದ್ದು, ಅಥವಾ ಈ ಬಸ್ ನಲ್ಲಿ ಫ್ರೀ. ಹೌದಾ, ಆ ಮಟ್ಟಿಗೆ ಬದಲಾವಣೆ ತಂದಿದ್ಯಾ ಮೇಡಮ್ ಕಳೆದ 4-5 ತಿಂಗಳಲ್ಲಿ? ಸರ್, ಬದಲಾವಣೆ ಅನ್ನೋಕ್ಕಿಂತ ಸರ್ ಕೆಲವೊಂದು ತೊಂದರೆಗಳಾಗಿದ್ದಾವೆ ಲೇಡೀಸ್ಗೆ. ಯಾಕಂತಂದರೆ ಬಸ್ನಲ್ಲಿ ಓಡುವಾಗ, ಪ್ರಯಾಣ ಮಾಡುವಾಗ ಕೆಲವೊಂದು ತೊಂದರೆಗಳಾಗಿದ್ದಾವೆ. ಸೊ ಅದನ್ನು ಸ್ವಲ್ಪ ಕಡಿತ ಮಾಡಬೇಕು ಸರ್. ಸೊ ಫ್ರೀ ಎಲ್ಲ ಕೊಟ್ಟಿದ್ದಾರಂತಂದ್ರು ಅದಕ್ಕೆ ಒಂದು ಲಿಮಿಟ್ ಅನ್ನೋದು ಇರಬೇಕು ಸರ್. ಹೀಗಾಗಿ ಕೆಲವೊಂದು ಕಡಿತ ಮಾಡಿ ಅದನ್ನೇ ಮಹಿಳೆಯ ಒಂದು ಕೆಲವೊಂದು ಕ್ಷೇತ್ರಕ್ಕೆ, ಅಂದರೆ ಅವರ ಆದಾಯ ಬರುವಂತೆ ಅಂತಂದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡುವಾಗ ಅದಕ್ಕೆ ಬಡ್ಡಿಯನ್ನು ಕೊಟ್ಟರೆ ಅಥವಾ ಕಡಿಮೆ ದರದಲ್ಲಿ ಸಾಲಗಳನ್ನು ಕೊಟ್ಟರೆ ಅದಕ್ಕೆ ಅಭಿವೃದ್ಧಿ ಆಗುತ್ತೆ ಸರ್. ಈ ರೀತಿ ಕೊಡಲಿ ಹೊರತು ಉಚಿತ ಪ್ರಯಾಣ ಅದನ್ನ ಸ್ವಲ್ಪ ಕಡಿತ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಸರ್. ನಿಮ್ಗೆ ಉಚಿತವಾಗಿ ಅನ್ನೋದು ಜೊತೆಗೇನೆ ಸ್ವಾವಲಂಬಿ ಮಾಡೋದಕ್ಕೆ ನಿಮ್ ಯೋಜನೆಗಳನ್ನು ಜಾಸ್ತಿ ಫೋಕಸ್ ಮಾಡಿ ಅನ್ನುವಂಥದ್ದು. ಎಕ್ಸಾಕ್ಟ್ಲಿ. ಅಲ್ಲ, ನೀವು ಒಳ್ಳೆ ಸಾಲನ್ನು ಸೇರಿಸಿದ್ರಿ ಸಂಬಂಧಪಟ್ಟಂಗೆ. ಯಾಕಂದ್ರೆ ಈ ಬಡತನದಲ್ಲಿರುವಂತವರಿಗೆ ಮಧ್ಯಮ ವರ್ಗಕ್ಕೆ ಬಂದ್ರು ಅಂತಂದ್ರೆ ಇನ್ನು ಸ್ವಲ್ಪ ದಿವಸ ಯೋಜನೆ ಮುಂದುವರೆದ್ರೆ ಮೇಲ್ ಮಧ್ಯಮ ವರ್ಗಕ್ಕೆ ಹೋಗ್ತಾರೆ, ಇನ್ನು ಸ್ವಲ್ಪ ಯೋಜನೆ ಮುಂದುವರೆದ್ರೆ ಶ್ರೀಮಂತ ವರ್ಗಕ್ಕೆ ಬಂದ್ಬಿಡ್ತಾರೆ ಅಂತ ಹೇಳಿ ಅಂತ ಈ ತರದ್ದು ಇದೆ. ಇವೆಲ್ಲ ಹೆಂಗಲ್ಲ ಸರ್,
ಇವೆಲ್ಲ ಒಂದು ನಿಮಿಷ ಸರ್, ಇದು ಇರ್ತಕ್ಕಂಥ ಕನ್ನಡಿಯೊಳಗಿನ ಎಲ್ಲ- ಗಂಟು ಸರ್. ನಾಗರಾಜ್ ಯಾದವ್ ಅವರೇ, ಇದೇನ್ ಗೊತ್ತಾ ನೀವು ಇಲ್ಲ, ಇಲ್ಲ. ಆಕಾಶನ ಅಂಗೈಯಲ್ಲಿ ಹಿಡಿತೀನಿ ಅನ್ನುವಂತ ಒಂದು ಪ್ರಯತ್ನ. ಹೇಳಿ ಗ್ಯಾರಂಟಿಗಳ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಗ್ಯಾರಂಟಿಗಳು ಯಾರಿಗೆ ಕೊಟ್ಟಿರ್ತಕ್ಕಂಥದ್ದು? ಅದು ಸಮಾಜದಲ್ಲಿರ್ತಕ್ಕಂಥ ಜಾತಿ ಆಧಾರಿತ ಕೊಟ್ಟ ಕಾರ್ಯಕ್ರಮಗಳಲ್ಲ. ಇಡೀ ಸಮಾಜದಲ್ಲಿರ್ತಕ್ಕಂಥ ಕೆಳವರ್ಗದಲ್ಲಿರ್ತಕ್ಕಂತಹ ಶೋಷಿತರಾಗಿರ್ತಕ್ಕಂಥವ್ರು ಜಾತಿಯಿಂದ ಅಲ್ಲ, ಆರ್ಥಿಕವಾಗಿ ಶೋಷಕರಿಗೆ ಒಳಗಾಗಿರ್ತಕ್ಕಂಥ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಆಲೋಚನೆಗಳು ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಳಿಕ್ಕೋಸ್ಕರ ಕೊಟ್ಟಿದ್ದ ಯೋಜನೆಗಳ ಹೊರತು ಯಾರನ್ನ ಮೆಚ್ಚಿಸ್ಲಿಕ್ಕೆ ಪೊಲಿಟಿಕಲ್ ಆಗಿ ಕೊಟ್ಟಿರ್ತಕ್ಕಂಥ ಯೋಜನೆಗಳಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಒಂದು ನಿಮಿಷ ಸಮಯ ಕಡಿಮೆ, ಒಂದು ನಿಮಿಷ ಒಂದೇ 30 ಸೆಕೆಂಡ್ ತಗೊಳ್ತೀನಿ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಅವ್ರು ಜನಗಳಿಗೆ ಕೊಟ್ಟಿದ್ದೀವಲ್ಲ, ಏನಪ್ಪ ಬಿಟ್ಟಿಯಾಗಿ ಕೊಟ್ಟಿರ್ತಕ್ಕಂಥ ನಿಂತ್ಕೊಂಡಿದ್ದೀರಾ? ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ಜನ ಅವರೆಲ್ಲರೂ ಕೂಡ ಒಂದು ಟೂತ್ ಪೇಸ್ಟ್ ತಗೊಂಡ್ರು ಕೂಡ ಅವ್ರು ಟ್ಯಾಕ್ಸ್ ಕಟ್ಟಿರೋ ಜನ, ಅವರ ಟ್ಯಾಕ್ಸ್ ಅವರಿಗೆ ದಿಲ್ಲಿನಲ್ಲಿ ಹೋರಾಟ ಮಾಡಿದ್ರಲ್ಲ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ, ಇಲ್ಲಿ ತೆರಿಗೆ ಕಟ್ತಾರಲ್ಲ, ಅವ್ರು ಹಂಗೆ ಶುರು ಮಾಡಿದ್ರೆ ನಮ್ಮ ತೆರಿಗೆ ಅದಕ್ಕೆ ಅವ್ರಿಗೆ ಕೊಡ್ತಾ ಇರೋದು. ಎಲ್ಲಕ್ಕೆ ನಾವು ಎಲ್ಲಾ ಭಾಗಗಳನ್ನ ಟ್ಯಾಕ್ಸ್ ಪೇಯರ್ಗೆ ವಾಪಸ್ ಕೊಡ್ತಕ್ಕ ಕೆಲಸ ಮಾಡ್ತೀವಿ. ಕೇವಲ ಬಂಡವಾಳ ಒಂದ್ ನಿಮಿಷ ರಂಗನಾಥ್ ಸರ್, ಅಲ್ಲಿ ಯಾರೋ ಬಂಡವಾಳಶಾಹಿಗಳು ಇರ್ತಾರಲ್ಲ, ಒಂದು 20 ಜನ ಕುಟುಂಬಗಳು, ಅವ್ರಿಗೆ ಮಾತ್ರ ಸಾಲ ಮನ್ನಾ ಮಾಡೋದಲ್ಲ. ನಾವು ಉದ್ಯೋಗನೂ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು. ನೋಡಿ, ನಿಜವಾಗ್ಲೂ ಲೇಡಿ ತುಂಬಾ ಚೆನ್ನಾಗಿ ಹೇಳಿದ್ರು, ನಿಜವಾಗ್ಲೂ ಬಡವರು, ನಿಜವಾಗ್ಲೂ ಬಲ್ಲಿದ್ರು, ನಿಜವಾಗ್ಲೂ ಅಗತ್ಯ ಇರುವಂತವರು ಅವ್ರಿಗೆ ಕೊಡ್ತಕ್ಕಂಥದ್ದು. ಕೂಲಿನಾಲಿ ಮಾಡೋ ಹೆಣ್ಮಕ್ಳುಗಳಿಗೆ ಕೊಡಿ ಫ್ರೀಯಾಗಿ, ನಮ್ಮ ಕಾಂಗ್ರೆಸ್ನ ಉದ್ದೇಶ ಇದಿರ್ತಕ್ಕಂಥ ಸರ್, ಒಂದ್ ನಿಮಿಷ, ನಮ್ಮ ಕಾಂಗ್ರೆಸ್ನ ಉದ್ದೇಶ ನಂಬಿಕೆಯಿಂದ ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳ್ತೀವಿ. ಯಾರು ಉಳ್ಳವರು ಇದ್ರೆ ಅವ್ರು ತಗೊಳ್ಳೋದಿಲ್ಲ, ನಂಬಿಕೆ ನಮ್ಮ ಮೇಲೆ ಇದೆ. ನೀವು ಎಲ್ಲರಿಗೂ ಕೂಡ ನೋಡಿ, ಅಗತ್ಯ ಇದ್ದವರಿಗೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅವಮಾನ ಮಾಡಬೇಡಿ ಬಡವರು ಅವರು. ಹೇಳಿ ಸರ್, ಸಂದೇಶ ನೀವೇನೇನೋ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸಬೇಡಿ. ಅಗತ್ಯ ಇರುವಂತವ್ರಿಗೆ ಖಂಡಿತ ಸಿಗಬೇಕು, ಅಗತ್ಯ ಇರುವಂತವ್ರಿಗೆ ಖಂಡಿತ ಸಿಗಬೇಕು. ಆದ್ರೆ ಎಲ್ಲರಿಗೂ ಹಿಂದೂ ದಂಡಲ್ಲಿ ಕೊಡಬೇಡಿ, ತೋಟದಪ್ಪನ ಛತ್ರ ಮಾಡಬೇಡಿ ಅಂತ ಹೇಳ್ತಿರೋದು. ಒಂದ್ ನಿಮಿಷ, ನಾವು ಯಾರು ಸದಾಶಿವ ನಗರಲ್ಲಿ ಮನೆ ಮಾಡ್ಕೊಂಡಿರೋ ಕೊಟ್ಟಿಲ್ಲ, ಯಾರು BPL ಕಾರ್ಡ್ ಇರ್ತಾರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನಾವು. ಕೇಳ್ಕೊಳ್ಳಿ, ನಾನು ಯಾರು ಈಗ ಅನ್ನಭಾಗ್ಯ ಯೋಜನೆ ಕೊಡ್ತೀವಿ, ನೀವು ನನ್ನ ಕರೆದಿರೋದು ಮಾತಾಡಕ್ಕೆ ನಿಮ್ಮ ಮಾತನ್ನ ಬಹಳ ಕೇಳಿದೀನಿ ಸರ್. 30 ಸೆಕೆಂಡ್ಸ್ ಕೊಡಿ. ನಾವು ಯಾರು BPL ಕಾರ್ಡ್ ಹೋಲ್ಡರ್ ಇದ್ದಾರೆ ಅವರೇ ನಮ್ಮ ಟಾರ್ಗೆಟ್ ಅಂತ ಹೇಳ್ಬೇಕಾದ್ರೆ ಅವರೇ ಶ್ರೀಮಂತರನ್ನ ಮಾತನ್ನ ಹೇಳ್ತೀನಿ. ಹಾಗಾಗಿ ಬಡವರು ಕೊಟ್ಟಿದ್ದ ವಿಚಾರದಲ್ಲಿ ತಾತ್ಸಾರವಾಗಿ ಮಾತಾಡಬಾರ್ದು ಅಂತ ಹೇಳ್ತೀನಿ. ಬಡವರ್ಗ ಒಬ್ಬ ಕೂಡ ಹಸಿವಿನ ಸಾಯಬಾರ್ದು ಅಂತಕ್ಕಂಥದ್ದು. ಒಂದ್ ನಿಮಿಷ, ಮಹಿಳೆಯರ ಬಸ್ಗಳು ಖಂಡಿತವಾಗ್ಲೂ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಯಾರಿಗೂ ನೋಡಿ ಸರ್, ಒಂದ್ ಹೇಳ್ತೀನಿ ಕೇಳಿ, ನಮ್ಮ ಕನ್ನಡಿಗರು ಸ್ವಾಭಿಮಾನಿಗಳು, ಯಾರು ಕೂಡ ಉಳ್ಳವರಲ್ಲ, ಆಯ್ತು ಕೇಳಿ. ಹಾಗಾಗಿ ನಾವೇನೋ 4 ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೊಟ್ಟಿದ್ವಿ ಅನ್ನೋ ಮಾತ್ರಕ್ಕೆ ಅದು ಬಿಟ್ಟಿ ಭಾಗಗಳು ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಅದು ಅವರು ಇಲ್ಲ ಇದನ್ನ ಬಹಳ ಜನ ಮಾತಾಡ್ತಾರೆ. ಹಾಗಾಗಿ ನಾನು ಚರ್ಚೆ ತಗೊಂಡಿದ್ದ ವಿಚಾರಗಳು ಆಮೇಲೆ ಹೇಳ್ತೀನಿ ಕೇಳಿ. ಬಸ್ಸುಗಳು ಮೊದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರಮೋಟ್ ಮಾಡ್ಬೇಕು, ಎಷ್ಟು ಕಷ್ಟ ಆಗ್ತಾ ಇತ್ತು. ಇವತ್ತೆಲ್ಲ ಜನ ಬಸ್ಸುಗಳಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ನನಗೆ 4,500 ಕೋಟಿ ರೂಪಾಯಿ ಲಾಸ್ ಆದ್ರೂ ಕೂಡ ಅಲ್ಲಿ, ಆದ್ರೆ ಆ ಜನಗಳ ಬಸ್ಸಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಅವ್ರಿಗೆ ಸುರಕ್ಷತೆ ಸಿಗ್ತದೆ ಅನ್ನೋ ಮಾತನ್ನ, ಅಪಘಾತಗಳಿಂದ ತಪ್ಪಿಸ್ಕೊಳ್ತಾರೆ ಅಂತಕ್ಕಂಥ ವಿಚಾರ ನೋಡಬೇಕು. ನ್ಯಾಷನಲ್ ಫೈನಾನ್ಸಸ್ ನೋಡಿದಾಗ ನಾವು ಆಮದು ಮಾಡ್ಕೊಳ್ತಾರೆ, ಡೀಸೆಲ್ ಪೆಟ್ರೋಲ್ ಕಮ್ಮಿ ಆಗ್ತಕ್ಕಂಥ ಆಗೋದಿಲ್ಲ ಬಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ. ಸೋ ಮೆನಿ ಬೆನಿಫಿಟ್ಸ್ ಇಂದ ಪೊಲ್ಯೂಷನ್ ಕಂಟ್ರೋಲ್ ಆಗಲ್ಲ. ಅದರಲ್ಲಿ ಎಲ್ಲರೂ ಕಾರಲ್ಲಿ ಬಹಳ ದೊಡ್ಡ ವರ್ಗ ಜಾಸ್ತಿ ಮಾಡಬೇಕು, ಒಪ್ಕೊಳ್ತೀನಿ. ಆದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಶಕ್ತಿ ಯೋಜನೆ ಎಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಮರಿಬಾರ್ದು ಅಂತ ಮಾತಾಡ್ತಾ ಇದ್ದೀನಿ. ಇನ್ನು ಮತ್ತೊಂದು ದೊಡ್ಡ ವರ್ಗ ಅಂತಂದ್ರೆ ಜೊತೆಗೆ ರಾಜ್ಯದ ಆರ್ಥಿಕತೆಗೆ ಬಹಳ ಶಕ್ತಿ ತುಂಬುತ್ತಾ ಇರುವಂತಹ ಮತ್ತೊಂದು ಉದ್ಯಮ ವರ್ಗ, ಉದ್ಯಮ ವಲಯದವರು ಏನ್ ಹೇಳ್ತಾರೆ, ಇವತ್ತಿನ ಬಜೆಟ್ ಮೇಲೆ ನಿರೀಕ್ಷೆಗಳೇನಿದೆ, ಬನ್ನಿ ನೋಡೋಣ. ಮುಂದಿನ ಬಜೆಟಲ್ಲಿ ನಮಗೆ ಪ್ರವಾಸಿ ತಾಣಗಳಿಗೆ ಒಂದು ಸ್ವಲ್ಪ ಯಥೇಚ್ಛವಾದ ಒತ್ತು ನೀಡಬೇಕು ಅಂತ ಹೇಳಿ ಎಲ್ಲ ಪ್ರವಾಸಿ ತಾಣಗಳಿಗೆ ಒಂದು ಸ್ವಲ್ಪ ಹಣಗಳನ್ನ ಇಟ್ಟು ಒಂದು ಸ್ವಲ್ಪ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಈಗ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಪ್ರವಾಸಿ ತಾಣಗಳಿಗೆ ಮಾಡಿದರೆ ಈಗ ಒಂದು ಎಲ್ಲ ಸಾಮಾನ್ಯ ಜನಗಳಿಗೆ ಅಂದ್ರೆ ಒಂದು ವ್ಯವಹಾರ ವಹಿವಾಟುಗಳು ನಡೀತಾ ಇರುತ್ತೆ. ಒಬ್ಬರು ಒಂದು ಜೋಳ ಮಾರೋದ್ರಿಂದನೂ ಹಿಡಿದು ಒಬ್ಬರು ಹೋಮ್ ಸ್ಟೇ ಮಾಡಿರ್ತಾರೆ ಅಂದ್ರೆ ಅಂಥವ್ರಿಗೂ ಕೂಡ ಒಂದು ಜೀವನ ನಡೀತಾ ಇರುತ್ತೆ. ಆದ್ದರಿಂದ ಒಂದು ಪ್ರವಾಸಿ ತಾಣಗಳಿಗೆ ಒಂಚೂರು ಯಥೇಚ್ಛವಾದ ಒಂದು ಬಜೆಟಲ್ಲಿ ಇಡಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ. ವಿಭಾಗಕ್ಕೆ ಹೆಚ್ಚು ಇದು ಮಳೆ ಅವಲಂಬಿತವಾದ ಪ್ರದೇಶ ಗದಗ ಜಿಲ್ಲಾ. ಅದೇ ರೀತಿಯಾಗಿ ಮಳೆಯಿಂದ ಆಧಾರದ ಪೀಕ್ ಬರ್ತಾಯಿದೆ, ಬೆಳೆ ಬರ್ತಾಯಿದೆ. ಅದಕ್ಕೆ ಉದ್ಯಮೆದಾರರಿಗೂ ಒಂದು ಅನುಕೂಲ ಮಾಡಿ ಕೊಟ್ಟರೆ ಈ ಈಗ ರೈತರು ಬೆಳೆಯುವಂಥ ಬೆಳೆಗೆ ಒಣ ಮೆಣಸಿನಕಾಯಿ ಇರ್ಬೋದು, ಆಮೇಲೆ ಈಗ ಉಳ್ಳಾಗಡ್ಡಿನೂ ಸಾಕಷ್ಟು ಬರ್ತಾಯಿದೆ ಈ ಭಾಗದಲ್ಲಿ. ಅದೇ ರೀತಿಯಾಗಿ ಕಡ್ಲಿ ಹೆಸರಿಗೆ ಭಾಳ ಹೆಸರುವಾಸಿಯಾದಂಥ ಸ್ಥಳ. ಅದೇ ರೀತಿ ಕಾಟನ್ ಭಾಳ ಕಡಿಮೆ ಆಗಿದೆ. ಅದಕ್ಕೆ ಕಾಟನ್ ಉದ್ಯಮಿಗೂ ಹೆಚ್ಚು ಒತ್ತು ಕೊಟ್ಟು ಎಲ್ಲ ರೀತಿಯಿಂದ ವ್ಯವಹಾರಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕಂದು
ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ಕೊತೀನಿ. ಅವರಿಗೆ ಈ ಭಾಗ್ಯಗಳನ್ನು ಇದು ಮಾಡೋದಕ್ಕೋಸ್ಕರ ಅನುಷ್ಠಾನಗೊಳಿಸೋದಕ್ಕೋಸ್ಕರ ಎಲ್ಲಾದರೂ ವರ್ತಕರ ಮೇಲೆ ಎಲ್ಲಾದರೂ ಈ ಥರ ಹೊರೆ ಮಾಡ್ತಾರೋ ಏನೋ ಅಂತ ನಮಗೆ ಒಂದು ಸ್ವಲ್ಪ ಭಯ ಆಗ್ತಿದೆ. ಅದರಿಂದಾಗಿ ಈ ಬಡ್ಜೆಟ್ನ ನಾವು ಜನಸಾಮಾನ್ಯರು ಅಥವಾ ವರ್ತಕರು ನಾವು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ನಮಗೆ ವರ್ತಕರಿಗೆ ಹೊರೆ ಆಗದಂತೆ ನೀವು ಆದಷ್ಟು ಎಲ್ಲರಿಗೂ ಅನುಕೂಲ ಆಗೋ ಥರದಲ್ಲಿ ನೀವು ಬಡ್ಜೆಟನ್ನು ಮಂಡಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಮೀನುಗಾರರ ಜೀವನ ಪದ್ಧತಿಯನ್ನು ಎತ್ತರಿಸಬೇಕು ಅಂತ ಹೇಳಿ ಒಂದು ಬೇಡಿಕೆ ಸಹಜವಾಗಿ ಎಲ್ಲ ಕಡೆ ಕೇಳಿ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಮೀನು ಅನ್ನೋದೊಂದು ಹಿಡಿದು ತರುವ ಕಷ್ಟ, ಅದರಲ್ಲಿ ಬರುವಂಥ ಅಂದರೆ ಎಷ್ಟೋ ಲಕ್ಷ ಜನ ಅದರಲ್ಲಿ ದುಡಿಮೆಯನ್ನು ಅರಸಿಕೊಂಡು ದುಡಿತಾ ಇದ್ದಾರೆ. ಆದರೆ ಇದೆಲ್ಲ ಅರೆಕಾಲಿಕ ವೃತ್ತಿಗಳು ಮೀನುಗಾರಿಕೆ ಅಂತ ಹೇಳಿದರೆ. ಅದಕ್ಕಾಗಿ ಹೆಚ್ಚಿನ ಅನುದಾನ ಒಂದು ಬದಿಯಲ್ಲಿ, ಮತ್ತೊಂದು ಶುಚಿತ್ವವನ್ನು ಕಾಪಾಡಿಕೊಳ್ಳುವಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ವಿಶೇಷವಾಗಿ ಗಮನ ಕೊಡಬೇಕಾಗಿ ನಮ್ಮ ವಿನಂತಿ. ಹೌದು, ಹಣ ಹೆಂಗ್ ಹೊಂದಿಸ್ತಾರೆ ಬೇರೆ ಬೇರೆ ಯೋಜನೆಗಳಿಗೆ ಅನ್ನುವಂಥದ್ದು ವಿಚಾರ ನಾವು ನೋಡ್ತಾ ಇದ್ವಿ. ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಕೇಶವ್ ಅವರೇ, ನಾವು ಬಹಳಷ್ಟು ಸಂದರ್ಭದಲ್ಲಿ ನೋಡಿದ್ದೀವಿ. ಕಳೆದ ವರ್ಷ ಈಗ ಮುದ್ರಾಂಕ ಶುಲ್ಕವನ್ನ ಹೆಚ್ಚುವರಿ ಮಾಡಿರುವಂತ ನೋಡಿದ್ದೀವಿ. ಅಬಕಾರಿ ಸುಂಕ ಅಂತೂ ಕಳೆದ 8 ತಿಂಗಳಲ್ಲಿ 2 ಬಾರಿ ಹೆಚ್ಚಿಗೆ ಆಗಿದೆ. ಮೊನ್ನೆ 1 ತಿಂಗಳ ಹಿಂದೆನೂ ಕೂಡ ಹಾರ್ಡ್ ಡ್ರಿಂಕ್ಸ್ ಅನ್ನ ಹೊರತುಪಡಿಸಿ ಬಿಯರ್ಗೆ ಮತ್ತೆ 15% ಜಾಸ್ತಿ ಮಾಡಿದ್ದಾರೆ. ಬಹುಶಃ ಇನ್ನು 36,000 ಟಾರ್ಗೆಟ್ ಕೊಟ್ಟಿದ್ದು, 36,000 ಕೋಟಿ. ಮತ್ತೆ ಈ ಮುದ್ರಾಂಕ ಶುಲ್ಕ ಇದರಲ್ಲಿ 5,000 ಕೋಟಿ ಬಹುತೇಕ ಟಾರ್ಗೆಟ್ ರೀಚ್ ಆಗ್ತಾ ಇದೆ. ಇನ್ನೂ ಹೆಚ್ಚಿಗೆ ಶುಲ್ಕವನ್ನು ಏನಾದ್ರು ಜಾಸ್ತಿ ಮಾಡ್ತಾ ಹೋದ್ರೆ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿದೆ ಇವೆಲ್ಲ ಎಕ್ಸೈಸ್, ಆದ್ರೆ ಟಾರ್ಗೆಟ್ ರೀಚ್ ಆಗಲ್ಲ. ಈ ಸರಿ 36,000 ಕೋಟಿ ಅಂತಂದಿದ್ರು, ಈಗ ಅಂದಾಜೇನು ಹೇಳ್ತಾ ಇದೆ ಅಂದ್ರೆ 34,000 ಕೋಟಿವರೆಗೂ ಬಂದ್ರೆ ಜಾಸ್ತಿ ಅಂತ. ಈಗ ಇವೆಲ್ಲ ಸಿನ್ಫುಲ್ ಟ್ಯಾಕ್ಸ್ ಅಂತೀವಿ, ಲಿಕ್ಕರ್ ಮೇಲೆ ಇವೆಲ್ಲ ಹಾಕಬೇಕು. ಆದ್ರೆ ಅದು ಯಾರು ತಗೊಳಕ್ಕೆ ಆಗದೆ ಇರೋಷ್ಟು ಹಾಕ್ಬಿಟ್ರೆ ಅಲ್ಲೂ ನಮ್ಗೆ ರೆವಿನ್ಯೂ ಕಡಿಮೆ ಆಗುತ್ತೆ. 14.1% ಜಾಸ್ತಿ ಆಗಿದೆ. ಇಲ್ಲ ಇವಾಗ ಇನಿಷಿಯಲ್ ಎಸ್ಟಿಮೇಟ್ಸ್ ಏನ್ ಜನವರಿ ತಗೊಂಡಿದ್ದಾರೆ ಅದರ ಪ್ರಕಾರ ಕಡಿಮೆ ಆಗ್ಬೋದು 2,000 ಕೋಟಿ ಅಂತ. ಈವನ್ ನಮ್ಗೆ ಓವರ್ ಆಲ್ ಸ್ಟೇಟ್ ರೆವಿನ್ಯೂಲಿ ಕೂಡ 10,000 ಕೋಟಿ ಕಡಿಮೆ ಆಗ್ಬೋದು. ಕಳೆದ ವರ್ಷಕ್ಕಿಂತ ಜಾಸ್ತಿ ಇರುತ್ತೆ. ಆದ್ರೆ ಇನ್ನೊಂದು ಇದೆ ನೋಡಿ, ಒಂದ್ ವೇಳೆ ಹೆಚ್ಚಾಯ್ತು ಅಂತಾನೆ ಇಟ್ಕೊಳ್ಳೋಣ, ಯಾಕಂದ್ರೆ ಫಿಗರ್ಸ್ ಎಕ್ಸಾಕ್ಟ್ ಗೊತ್ತಿರಲ್ಲ. ಅದಕ್ಕೆ ಸರಿಯಾಗಿ ನಿಮ್ ಕಮಿಟೆಡ್ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ಬಿಟ್ಟಿದೆಯಲ್ಲ. ಈಗ ಇಲ್ಲೇನೋ 100% ಹೆಚ್ಚಾದ್ರೆ ಅಲ್ಲಿ 100% ಹೆಚ್ಚಾದ್ರೆ ಮಲ್ಲಿಗೆ ಮ್ಯಾಚ್ ಆಯ್ತು, ಹೊಸದೇನ್ ಮಾಡೋದು? ಆಮೇಲೆ ನೀವು ಲೋನ್ ಏನ್ ಮಾಡ್ತೀರಾ? ಹೆಚ್ಚು ಕಮ್ಮಿ ಈ ಸರಿ 1 ಲಕ್ಷ ಕೋಟಿವರೆಗೂ ಲೋನ್ ಮಾಡ್ಬೋದು ಅಂತ ಅಂದಾಜಿಸ್ತಾ ಇದ್ದಾರೆ. 1 ಲಕ್ಷ ಕೋಟಿ ಲೋನ್ ಮಾಡೋದು ಒಂದು ವಿಚಾರ, ಅದನ್ನ ಎಲ್ಲಿಗೆ ಬಳಸ್ತೀವಿ? ಎಗೈನ್ ಅದನ್ನ ನಾವು ಗ್ಯಾರಂಟಿಗೆ ಹಾಕ್ತಿವಿ, ಮತ್ತೊಂದಕ್ಕೆ ಹಾಕ್ತಿವಿ, ಇದಕ್ಕೆ ಹಾಕ್ತಿವಿ, ಮಾಡಬಾರ್ದು. ಅದನ್ನ ಎಗೈನ್ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಯಾವ್ದು ನೀರಾವರಿ ಇದೆ, ರೈತರ ಯಾವ್ದು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಇವಕ್ಕೆ ಕೊಟ್ರೆ ಮಾತ್ರ ನೀವು ಸಾಲ ಮಾಡಿದ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಏನ್ ಬರೀ ಸಾಲ ಮಾಡೋದು, ಸಾಲ ಮಾಡೋದು ತಪ್ಪು ಅನ್ನಲ್ಲ, ಸಾಲ ಮಾಡಿದ್ರೆ ಎಲ್ಲಿ? ಈಗಾಗಲೇ ನಾವು 5.7 ಲಕ್ಷ ಕೋಟಿ ಎಷ್ಟು ಸಾಲದಲ್ಲಿ ಇದ್ದೀವಿ. 1 ಲಕ್ಷ ಕೋಟಿವರೆಗೂ ಸಾಲ ಬಂದ್ರೆ ಹೆಚ್ಚು ಕಮ್ಮಿ 6.7 ಲಕ್ಷ ಕೋಟಿ ಸಾಲ ಆಗುತ್ತೆ. ಅನಂತರ ಏನು? ಹಂಗಾಗಿ ಈಗ ಮಾಡುವಂತ ಸಾಲ ಏನೇ ಇದ್ರೇನು ಅದು ಪೂರ್ತಿ ಪ್ರೊಡಕ್ಟಿವ್ ಇದ್ರ ಮೇಲೆ ಮಾತ್ರ ಮಾಡಬೇಕು. ಈ ತರದ ಯಾವುದೇ ಒಂದು ಪಾಪ್ಯುಲರ್ ಯೋಜನೆಗಳಿಗೆ ಮಾಡಬಾರ್ದು ಅಂತ ಎಲೆಕ್ಷನ್ ಇರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಎಸ್ ನಾನು ಪ್ರತಿ ಸಂದರ್ಭದಲ್ಲಿ ಬಜೆಟ್ ಅಲ್ಲಿ ಒಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ. ಅದು ಹಿಂದೆ ನಮ್ಮ ಪ್ರೊಫೆಸರ್ ಕೂಡ ಅದನ್ನು ಚರ್ಚೆ ಮಾಡಿದ್ರು. ಈ ಬಹಳ ಬ್ಯೂಟಿಫುಲ್ ಎಕ್ಸಾಂಪಲ್ ಇದು. ಏನು ಅಂತಂದ್ರೆ ಕಾಂಗ್ರೆಸ್ಸಿನ ನಾಯಕರುಗಳೆಲ್ಲರೂ ಸೇರಿಕೊಂಡು ಈ ಫಂಡ್, ಈ ಚಂದ ವಸೂಲಿಗೋಸ್ಕರ ಮನೆ ಹೋಗ್ತಾ ಇದ್ರಂತೆ. ಯಾವುದೋ ಒಂದು ಮನೆಗೆ ಹೋದ್ರು, ಅಲ್ಲಿಂದ ಯಾರು ಹೇಳಿದ್ರಿ, ಅಲ್ಲೊಬ್ಬ ಶೆಟ್ಟಿ ಇದಾರಲ್ಲ, ಅವರು ತುಂಬಾ ಶ್ರೀಮಂತರ್ರಿ, ಅವ್ರು ನಿಮಗೆ ದೇಣಿಗೆ ಕೊಡ್ತಾರೆ ನೋಡಿ ಅಂತ. ಗಾಂಧಿ ಸೇರಿದಂತೆ ಒಂದಷ್ಟು ಜನ ಹೋಗಿ ಅವ್ರ ಮನೆ ಕೂತ್ಕೊಂಡ್ರು. ಶೆಟ್ಟಿ ಒಳಗಡೆ ಪೂಜೆ ಮಾಡ್ತಾ ಇದ್ದ. ಬಾಯಿಗೆ ಬಂದಾಗ ಹೆಂಡತಿ ಕರೆದು ಬೈದ. ಏನಂತ ಬೈದ ಅಂದ್ರೆ, ಈ ಕಡ್ಡಿ ಪಟ್ಟಣ ತಂದು ಎಷ್ಟು ದಿವಸ ಆಯ್ತು, ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಇದು ಮನೆ ನಡೆಸುವಂತ ರೀತಿನ? ಕಡ್ಡಿ ಇಷ್ಟು ಖಾಲಿ ಆಗಿದೆ ಅಂದ್ರೆ ಏನರ್ಥ? ನೀನು ಏನು ಮಾಡ್ತಾ ಇದ್ದೀನಿ ನೀನು ಮನೆ ಯಜಮಾನಿಯಾಗಿ ಅಂತ ಬೈತಾ ಇದ್ದ. ಇವ್ರು ಕಾಂಗ್ರೆಸ್ ನಾಯಕರಿಗೆ ಕೇಳಿಸ್ಕೊಂಡ್ರು, ಅರೆ ಇವನು ಕಡ್ಡಿ ಪೆಟ್ಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೈ ಅಂತ ನಮಗೇನು ಕೊಟ್ಟವನು ಅಂತ. ಕೊನೆ ಅವ್ರು ಹೆಂಡತಿ ನಿಧಾನ ಕೇಳಿದ್ರಿ, ಕಾಂಗ್ರೆಸ್ ನಾಯಕರೆಲ್ಲ ಬಂದಿದ್ದಾರೆ, ನಿಧಾನಕ್ಕೆ ಮಾತಾಡ್ರಿ, ಬೇಗ ಪೂಜೆ ಮುಗಿಸ್ ಬನ್ನಿ ಅಂತ. ಅವಸರದಲ್ಲಿ ಪೂಜೆ ಮುಗಿಸಿ ಶ್ರೇಷ್ಠಿ ಬಂದು ಕುತ್ಕೊಂಡು ಏನು ಸಮಾಚಾರ, ಏನು ಬಂದ್ರಿ ಇಷ್ಟು ದೂರ ಅಂತ. ಇಲ್ಲ ಸುಮ್ಮನೆ ಬಂದ್ವಿ ಬಿಡಿ ಅಂತ ದುಡ್ಡು ಕೇಳಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ಇಲ್ಲ ಹೇಳಿ ಏನು ಬಂದಿದ್ದು ಅಂತ. ಏನಿಲ್ಲ, ಹಿಂಗೆ ಚಂದ ವಸೂಲಿಗೆ ಬಂದಿದ್ವಿ, ಹಂಗೆ ನಿಮ್ಮ ಹತ್ರನೂ ಬಂದ್ವಿ ಅಂತ. ಆವಾಗ ಶ್ರೇಷ್ಠಿ ಹೇಳ್ತಾರೆ, ಎಷ್ಟು ಬೇಕು ಬರ್ಕೊಳ್ಳಿ ಅಂತ. ಇವ್ರಿಗೆ ಆಶ್ಚರ್ಯ. ಅಲ್ಲ ಸರ್, ಅವ್ರು ದೊಡ್ಡ ಮೊತ್ತವನ್ನು ಕೊಡ್ತಾನೆ, ದೊಡ್ಡ ಹಣ ಕೊಡ್ತಾನೆ, ಇವ್ರಿಗೆ ತಡ್ಕೊಳಕ್ಕಾಗಲ್ಲ. ಅವ್ರು ಕೇಳ್ಬಿಡ್ತಾರೆ, ಅಲ್ಲ ನೀವೊಂದು ಕಡ್ಡಿ ಇದಕ್ಕೋಸ್ಕರ ಪಟ್ಟಣಕ್ಕೋಸ್ಕರ ಬೈತಾ ಇದ್ರಿ, ನೀವು ಏನು ಇಷ್ಟೊಂದು ದುಡ್ಡು ಕೊಟ್ರಲ್ಲ ಅಂತ. ಶ್ರೇಷ್ಠಿ ಅವ್ರು ಹೇಳುವಂತ ಮಾತು, ಉಳಿಸೋ ಕಡೆಗೆ ಕಡ್ಡಿನಲ್ಲೂ ಉಳಿಸ್ಬೇಕು ನಾವು, ಕೊಡೋ ಕಡೆಗೆ ನಾವು, ಅಗತ್ಯ ಇದ್ದ ಕಡೆಗೆ ನಾವು ಮನಸೋ ಇಚ್ಛೆ ಕೊಡಬೇಕು ನಾವು. ಇದು ಶ್ರೇಷ್ಠಿ ಹೇಳುವಂತ ಮಾತು. ಸರ್ ಅದು ರಾಜ್ಯ ನಡೆಸುವಂತವ್ರಿಗೆ, ದೇಶ ನಡೆಸುವಂತವ್ರಿಗೆ ಇರಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಇವತ್ತು ಹೇಳಿ ಕೇಳಿ ಬಜೆಟ್ ಮಂಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ವಿಪಕ್ಷ ಬಿಜೆಪಿ ಕೆಲ ಭಿತ್ತಿ ಪತ್ರಗಳನ್ನ ಹಿಡಿದು ಬಂದಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅಂತವನ್ನ ಒಳಗ್ ಬಿಡ್ಲಿಲ್ಲ, ಅವನ್ನೆಲ್ಲ ವಾಪಸ್ ಕಳಿಸಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಮಾರ್ಷಲ್ಗಳು ವಾಪಸ್ ಕಳಿಸಿದ್ರು ಅಂತ.